ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನನ್ನ ಎಲ್ಲ ಪ್ರಿಯ ಸಹೋದರಿ ಸಹೋದರರು, ವೀಕ್ಷಿಸ್ತಿರ್ತಕ್ಕಂಥ ಪ್ರತಿಯೊಂದು ನನ್ನ ಪ್ರಿಯ ಸಹೋದರಿ ಸಹೋದರು, ದೇವಜನರು, ಭಕ್ತರು ಎಲ್ಲರನ್ನು ನಾನು ಯೇಸು ಕ್ರಿಸ್ತ ನಾಮದಲ್ಲಿ ಈ ಸುವಾರ್ತೆ ಕಾರ್ಯಕ್ರಮಕ್ಕಾಗಿ ದಾಂಡೇಲಿ ಎಂಬ ಪಟ್ಟಣದಿಂದ, ಕರ್ನಾಟಕ, ಇಂಡಿಯಾದಿಂದ ನಿಮ್ಮನ್ನು ಸ್ವಾಗತಿಸುತ್ತಾ ಇದ್ದೇನೆ. ಈ ದಿನಗಳಲ್ಲಿ ಪ್ರಾರ್ಥನೆಗೆ ಹೋಗಲಿಕ್ಕೆ ಆಗಲಾರದಿದ್ದರೂ ಕೂಡ ಮತ್ತು ತಿರುಗಿ ನೀವು ಆರಾಧನೆಗೆ ನಿಮ್ಮ ಮನೆಯಿಂದಲೇ ನೀವು ಮತ್ತು ಈಗ ತಾನೇ ನಾವು ಪ್ರಾರ್ಥನೆ ಮಾಡಿ ಮುಗಿಸಿರ್ತೇವೆ. ಆದ ಕಾರಣ ನೀವೆಲ್ಲರೂ ಬಹಳ ಜಾಗೃತಿಯಿಂದ ದೇವರ ವಾಕ್ಯವನ್ನು ಕೇಳುತ್ತೀರಿ. ಯಾಕಂದರೆ ಈ ಒಂದು ಸಂದರ್ಭದಲ್ಲಿ ಈ ಭಯಭ್ರಾಂತವಾದಂಥ ದಿಗುಲು, ಚಿಂತೆ, ವೇದನೆ, ವ್ಯಸನಗಳಲ್ಲಿ ಇರ್ತಕ್ಕಂಥ ಸಮಯದಲ್ಲಿ ದೇವರ ಮಕ್ಕಳೇ, ಭಕ್ತರೇ, ಥ್ಯಾಂಕ್ ಯು ಫಾದರ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಕ್ಷಮಿಸಿ, ನಮ್ಮನ್ನು ಸ್ವಲ್ಪ ಅಂತರ್ಜಾಲದ ತೊಂದರೆ ಆಗಿರುವುದರಿಂದ. ಅದಕ್ಕಾಗಿ ಗಮನಿಸ್ತೀರಿ, ದೇವರು ಎಷ್ಟು ಒಳ್ಳೆಯವರು, ಎಷ್ಟು ಸರ್ವಶಕ್ತರು, ಪರಾತ್ಪರನು ಅನ್ನತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಅದೇನಂತ ಹೇಳಿದ್ರೆ, ನಿಶ್ಚಯವಾಗಿ ಆತನು ಎಲ್ಲರಿಗೂ ನೀತಿವಂತನಾಗಿದ್ದಾನೆ. ಆ ವಚನದಿಂದ ನಾವು ಅಧ್ಯಯನ ಮಾಡ್ತಾ ಇದ್ದೇವೆ. ಯಾಕಂದರೆ ಈಜಿಪ್ಟ್ ಸಾಮ್ರಾಜ್ಯ, ಅವರ ಅರಸನ ದುಷ್ಟತನದಲ್ಲಿ ಕೂಡ ಅವರ ಅರಸನ ಮೇಲೆ, ಇಸ್ರಾಯೇಲರ ಮೇಲೆ ದೌರ್ಜನ್ಯ ಮಾಡ್ತಿರೋದ್ರಿಂದ, ಇಸ್ರಾಯೇಲರನ್ನು ಹಿಂಸಿಸ್ತಾ ಇರೋದ್ರಿಂದ, ಇಸ್ರಾಯೇಲರನ್ನು ದಾಸತ್ವದ ಬಂಧಕದಿಂದ ಬಿಡಿಸದೆ ಅವರನ್ನು ಕಾಡ್ತಾ ಇರೋದ್ರಿಂದ, ಈಜಿಪ್ಟಿನ ಆ ಅರಸನ ಮೇಲೆ ಸುಮಾರು 7 ಉಪದ್ರವಗಳು ಆತನ ಮೇಲೆ ಬಂದು ಆತನನ್ನು ಪೀಡಿಸಿತ್ತು. ಅನ್ಯ ಅರಸನಾದ, ಭಾಳ ಜಾಗ್ರತೆಯಿಂದ ಕೇಳ್ಕೊತೀರಿ. ಯಾವತ್ತಾದ್ರೆ ನಮ್ಮ ಮೇಲೆ ಕೇಡು ಬಂದರೆ, ನಾವು ಕೇಡಿಗೆ ಅಥವಾ ಉಪದ್ರವಕ್ಕೆ ಅಥವಾ ನಮ್ಮ ಮೇಲೆ ಏನಾರು ಅನಿಷ್ಟ ನಮಗೆ ಸಂಭವಿಸಿದರೆ, ಅಥವಾ ನಮ್ಮ ಕುಟುಂಬದಲ್ಲಿ ಏನಾದರೂ ಒಡಕು ಅಥವಾ ಏನೂ ಸಂಭವಿಸಿದರೆ, ಅದಕ್ಕೆ ಕಾರಣ ನಾವು ಕೆಲವು ಸಾರಿ ನಮ್ಮ ರಕ್ತ ಸಂಬಂಧಿಕರು ಅಥವಾ ನಮ್ಮ ಕುಟುಂಬದವರು ಅಥವಾ ನಮ್ಮ ಮಕ್ಕಳು ಅಥವಾ ನಮ್ಮ ಸೊಸಿ ಅಥವಾ ನಮ್ಮ ಅಳಿಯಂದರು ಅಥವಾ ನಮ್ಮ ಮಾವಂದರು, ಅತ್ತೆಯಂದರು ಎಂಬುದಾಗಿ ಹೇಳ್ಕೊಂಡು ಅನೇಕ ಜನರ ಮೇಲೆ ನಾವು ನೇರವನ್ನು ಹೊರಿಸ್ತೇವೆ, ಅಂದರೆ ಆಪಾದನೆಯನ್ನು ಹೊರಿಸ್ತೇವೆ. ಆದರೆ ಕೆಲವು ಸಮಯದಲ್ಲಿ ದೈವ ಭಕ್ತರಾಗಿರ್ತಕ್ಕಂಥ ದೇವಜನರು ಕೂಡ ಏನು ಮಾಡ್ತಾರೆ, ನೋಡು, ನಾವು ಇಷ್ಟು ಪ್ರಾರ್ಥನೆಗೆ ಹೋಗಿದ್ರು, ಬೈಬಲ್ ಓದಿದ್ರು, ದೇವರ ಸಮ್ಮುಖಕ್ಕೆ ಹೋಗಿದ್ರು, ಉಪವಾಸ ಪ್ರಾರ್ಥನೆ ಮಾಡಿದ್ರು, ಯಾಕೆ ದೇವರು ಈ ಕೇಡನ್ನು ಅನುಮತಿಸುತ್ತಾ ಇದ್ದಾನೆ, ದೇವರು ಯಾಕೆ ನಮಗೆ ಕೇಡು ಮಾಡ್ತಾ ಇದ್ದಾರೆ ಎಂಬುದಾಗಿ ದೇವರನ್ನೇ ಆಪಾದಿಸತಕ್ಕಂಥ ಅನೇಕ ಭಕ್ತರು, ದೇವಜನರು ಕೂಡ ಇದ್ದಾರೆ. ಅದು ಅವರು ಮತಸ್ಥರು ಎಂಬುದಾಗಿ ನಾನು ಹೇಳ್ತೇನೆ. ಆದರೆ ಇಲ್ಲಿ ನಾನು ದೇವರ ರಕ್ಷಣೆಯ ಕುರಿತು, ಸುಭದ್ರತೆ ಕುರಿತು ಮಾತಾಡ್ತಾ ಇದ್ದೇನೆ. ರಕ್ಷಣೆ ಅಂದರೆ ಏನು? ರಕ್ಷಣೆ ಯಾರ್ಯಾರಿಗೆ ರಕ್ಷಣೆ? ಸ್ವಕೀಯ ಜನರಾಗಿರ್ತಕ್ಕಂಥ ಇಸ್ರಾಯೇಲ್ ಜನರಿಗೂ ರಕ್ಷಣೆ, ಅನ್ಯ ಜನರಿಗೂ ರಕ್ಷಣೆ, ಮಾನವನಾಗಿ ಹುಟ್ಟಿದ ಪ್ರತಿಯೊಬ್ಬರಿಗೂ ಆ ಪರಲೋಕದಲ್ಲಿರ್ತಕ್ಕಂಥ ಆ ಕರ್ತನಾದ ದೇವರಾಗಿರ್ತಕ್ಕಂಥ ಕ್ರಿಸ್ತೇಸುವಿನ ಶರೀರ ಭಾವದೀನನಾಗಿ ಈ ಲೋಕದಲ್ಲಿ ಬಂದು ನಮ್ಮ ಜೊತೆಯಲ್ಲಿ ಇರತಕ್ಕಂಥ ಆ ದೇವರು ಪ್ರತಿಯೊಬ್ಬರಿಗೂ ರಕ್ಷಣೆಯನ್ನು ಕಟ್ಟುನಿಟ್ಟಾಗಿ ಅನುಗ್ರಹಿಸುತ್ತಾನೆ. ಅದಕ್ಕಾಗಿ ರಕ್ಷಣೆ ಕೊಡತಕ್ಕಂಥ ದೇವರು, ರಕ್ಷಕನಾಗಿರ್ತಕ್ಕಂಥ యేసయ్ಯ ಎಲ್ಲರಿಗೂ ಸಮಾನ ರೀತಿಯಾದಂಥ ನ್ಯಾಯವನ್ನು ಮಾಡತಕ್ಕಂಥನಾಗಿದ್ದಾನೆ. ಹೊರತು ಅನ್ಯರಿಗಾಗಲಿ, ಪರಜನರಿಗಾಗಲಿ, ಅಥವಾ ಕ್ರೈಸ್ತವ್ರಿಗಾಗಲಿ, ಇಸ್ರಾಯೇಲರಿಗೆ ಆಗಲಿ, ಅರಬರಿಗೆ ಆಗಲಿ, ಯಾವ ಜಾತಿ ಜನಾಂಗದವ್ರಿಗಾಗಲಿ ಆತನು ನ್ಯಾಯ ಮಾಡುವಾಗ, ಆತನು ತೀರ್ಪು ಮಾಡುವಾಗ, ಆತನ ತೀರ್ಪಲ್ಲಿ ಭೇದ ಭಾವ, ಭಿನ್ನತೆ ಎಷ್ಟು ಮಾತ್ರಕ್ಕೂ ಇರಲ್ಲ ಅನ್ನತಕ್ಕಂಥ ಸತ್ಯವು ಅನ್ಯ ಅರಸನಾದ ಯಹೂದ್ಯರ ಜನರು, ಮೋಶೆ, ಆರೋಹಣರು ಹಾಗೂ ಈ ಯಹೂದ್ಯರ ಎಲ್ಲ ಇಸ್ರಾಯೇಲ್ ಜನಾಂಗವನ್ನು ನಡೆಸ್ಕೊಂಡು ಹೋಗ್ತಿರೋ ಒಂದು ರಾಷ್ಟ್ರದ ಜನರು ಅರ್ಥ ಮಾಡಿಕೊಳ್ಳಲಾಗಿರ್ತಕ್ಕಂಥ ಸತ್ಯ, ಫರೋ ಅರಸನು ಇದನ್ನು ಗಮನಿಸಿದನು. 7 ಉಪದ್ರವಗಳ, ಕಠಿಣವಾದ 7 ಉಪದ್ರವಗಳ, ಮಾರಕ 7 ಉಪದ್ರವಗಳ, ಆರ್ಥಿಕ ಸ್ಥಿತಿಯನ್ನು ಕುಸಿದು ಬೆಳೆಸಿರ್ತಕ್ಕಂಥ ಉಪದ್ರವಗಳು, ಆಧ್ಯಾತ್ಮಿಕ ಸ್ಥಿತಿಯನ್ನು ಕುಸಿದು ಬೆಳೆಸಿರ್ತಕ್ಕಂಥ ಉಪದ್ರವಗಳು, ಅವರ ಪ್ರಾಣಕ್ಕೆ ಸಂಕಟ ತರತಕ್ಕಂಥ ಉಪದ್ರವಗಳು ಅನುಭವಿಸಿದ್ರು. ಹೇಳ್ತಾ ಇದ್ದಾನೆ ಫರೋ. ವಿಮೋಚನ ಕಾಂಡ 9ನೇ ಅಧ್ಯಾಯ 27ನೇ ವಚನದಲ್ಲಿ ಏನಂತ ಹೇಳ್ಕೊಂಡು, ನಿಮ್ಮ ದೇವರು ನೀತಿವಂತನು ಎಂಬುದಾಗಿ ಹೇಳ್ತಾ ಇದ್ದಾನೆ. ಅನೇಕ ಸಾರಿ ನನ್ನ ಪ್ರಿಯ ಸಹೋದರಿ ಸಹೋದರು, ದೇವಜನರೇ, ಅನೇಕ ಸಾರಿ ಕ್ರೈಸ್ತರಾಗಿರ್ತಕ್ಕಂಥ ನಾವೇ ಅರ್ಥ ಮಾಡಿಕೊಳ್ಳೋದಿಲ್ಲ, ನಮ್ಮ ದೇವರು ಎಲ್ಲರಿಗೂ ನೀತಿವಂತನು, ನಮಗೂ ಕೇಡು ಮಾಡುವನಲ್ಲ, ಬೇರೆಯವ್ರಿಗೂ ಕೇಡು ಮಾಡತಕ್ಕಂಥವನಲ್ಲ ಅನ್ನತಕ್ಕಂಥ ಸತ್ಯ ನಾವು ನೋಡ್ತಾ. ಆತನ ಉದ್ದೇಶ ಕೇಡು ಅಲ್ಲ, ಆತನ ಚಿತ್ತ ನಿಮಗನ್ನು ಉಪದ್ರವಿಸೋದು ಅಲ್ಲ ಅನ್ನತಕ್ಕಂಥ ಸತ್ಯವನ್ನು ಈ ಫರೋ ಅರಸನು ಬಿಚ್ಚಿಟ್ಟಿದ್ದಾನೆ. ಈ ಒಂದು ಗುಟ್ಟನ್ನು ಫರೋ ಅರಸನು ಬಿಚ್ಚಿಟ್ಟಿದ್ದಾನೆ. ಯಾಕಂದರೆ ಓದ್ತೀರಿ 9ನೇ ಅಧ್ಯಾಯ ವಿಮೋಚನ ಕಾಂಡ
27ನೇ ವಚನದಲ್ಲಿ 26ರಿಂದ ಓದ್ರಿ. ಆಗ ಇಸ್ರಾಯೇಲರ ರಾಷ್ಟ್ರವು ಜನಾಂಗವು ಇದ್ದ ಗೋಷೆನ್ ಸೀಮೆ ಒಳಗೆ, ಅಂದ್ರೆ ಈಜಿಪ್ಟ್ ಒಳಗೆ ಒಂದು ಗೋಷೆನ್ ಸೀಮೆ ಇದೆ, ಆ ಮತ್ತು ಈಜಿಪ್ಟರೆಲ್ಲರೂ ಅವರವರ ಅವರವರ ಸೀಮೆಗಳಲ್ಲಿ ಅವರು ವಾಸ ಮಾಡ್ತಿದ್ರು, ಅವರವರ ಮೇರೆಗಳಲ್ಲಿ ಅವರು ವಾಸ ಮಾಡ್ತಾ ಇದ್ರು. ಆದ ಕಾರಣ ಈಜಿಪ್ಟಿನ ಮೇಲೆ ಬಂದಿರತಕ್ಕಂಥ ಉಪದ್ರವ ಇಸ್ರಾಯೇಲರ ಮೇಲೆ ಬರಲಿಲ್ಲ ಅನ್ನತಕ್ಕಂಥ ಸತ್ಯವನ್ನು ನೋಡಿ, ಈ ಒಂದು ತೀರ್ಪನ್ನು ನೋಡಿ, ಈ ಒಂದು ಪ್ರಾಮಾಣಿಕತ್ವ ನೋಡಿ ಫರೋ ಅರಸನು ಹೇಳ್ತಾ ಇದ್ದಾನೆ. ಏನು ಹೇಳ್ತಾ ಇದ್ದಾನೆ ನೋಡ್ರಿ, ತನ್ನ ಮೇಲೆ ಕೇಡು ಬಂದ್ರು ಹೇಳ್ತಾ ಇದ್ದಾನೆ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಇಸ್ರಾಯೇಲ್ ಮಕ್ಕಳಿದ್ದ ಗೋಷೆನ್ ದೇಶದಲ್ಲಿ ಆನೆಕಲ್ಲಿನ ಮಳೆಯೂ ಇರಲಿಲ್ಲ. ಆಗ ಫರೋನು ಈ ಸಂಗತಿಯನ್ನು ಆಳವಾಗಿ ಅಧ್ಯಯನ ಮಾಡಿ, ಈ ಸಂಗತಿಯಲ್ಲಿ ಆಳವಾದಂಥ ಧ್ಯಾನ ಮಾಡಿ ವಿಚಾರಣೆ ನಡೆಸಿ ಒಂದು ನಿರ್ಣಯವನ್ನು ತೆಗೆದುಕೊಂಡು ಮೋಶೆ ಆರೋಹಣರನ್ನು ಕರೆ ಕಳಿಸಿದ ನಂತರ ಆಗ ಫರೋಹ ಅರಸನಾದ ಈಜಿಪ್ಟಿನ ಅನ್ಯ ಅರಸನಾದ ಫರೋಹನು ಮೋಶೆ ಆರೋಹಣರಿಗೆ ಹೇಳಿದ್ದ ಈ ಹೇಳಿಕೆಯನ್ನು, ಈ ಒಂದು ಸಾಕ್ಷಿಯನ್ನು ನೀವು ಬಹಳ ಜಾಗೃತಿಯಿಂದ ಗಮನಿಸ್ತೀರಿ. ಅವರಿಗೆ ಈ ಸಾರಿ ಈಜಿಪ್ಟಿನ ಅನ್ಯ ಅರಸನಾದ ಫರೋಹನು ನಾನು ಪಾಪ ಮಾಡಿದ್ದೇನೆ, ನಿಮ್ಮ ಒಡೆಯನು ನಿಮ್ಮ ಕರ್ತನು ನೀತಿವಂತನು, ಆದರೆ ನಾನು ನನ್ನ ಜನರು ದುಷ್ಟರಾಗಿದ್ದೇವೆ ಎಂಬುದಾಗಿ ತನ್ನ ದುಷ್ಟತನವನ್ನು, ತನ್ನ ಪಾಪವನ್ನು ಫರೋ ಅರಸನು ಯಥಾರ್ಥವಾಗಿ ಒಪ್ಪಿಕೊಳ್ತಾ ಇದ್ದಾನೆ. ಇಸ್ರಾಯೇಲರ ದೇವರು ನಮ್ಮನ್ನು ಬಾಧಿಸ್ತಾ ಇದ್ದಾನೆ. ಇಸ್ರಾಯೇಲರ ದೇವರು ಕೆಟ್ಟವನು, ನೀತಿವಂತನಲ್ಲ, ಆತನು ಭೇದ ಭಾವವುಳ್ಳವನು, ಆತನಲ್ಲಿ ನ್ಯಾಯ ಪ್ರಮಾಣ ಇಲ್ಲ, ನ್ಯಾಯ ಇಲ್ಲ, ಏನಿಲ್ಲ ಎಂಬುದಾಗಿ ಆತನು ಹೇಳಬಹುದಿತ್ತು. ಆದರೆ ಈತನು ಫರೋ ಅರಸನು ಮಾಮೂಲಿ ವ್ಯಕ್ತಿ ಅಲ್ಲ. ಫರೋ ಅರಸನು ಒಂದು ರಾಜ್ಯದ ಒಡೆಯನಾಗಿದ್ದ. ಅದು ಈಜಿಪ್ಟ್ ಸಾಮ್ರಾಜ್ಯಕ್ಕೆ ಆತನು ಒಡೆಯನಾಗಿದ್ದ, ಅಂದರೆ ರಾಜನಾಗಿದ್ದ. ಅದಕ್ಕಾಗಿ ಫರೋ ಅರಸನಿಗೆ ರಾಜ್ಯದ ನೀತಿ ನಿಯಮಗಳು, ರಾಜ್ಯದ ನ್ಯಾಯ ಪ್ರಮಾಣಗಳು, ರಾಜ್ಯ ಹೇಗೆ ನಡೆಸಲ್ಪಡ್ತದೆ ಅನ್ನತಕ್ಕಂಥ ನೀತಿ ನ್ಯಾಯ ಪ್ರಮಾಣಗಳು ಫರೋ ಅರಸನಿಗೆ ಗೊತ್ತಿತ್ತು. ಆದರೆ ಈತನು ಹೇಳುತ್ತಿರ್ತಕ್ಕಂಥ ಸಂಗತಿಯಲ್ಲಿ ನಾವು ನೋಡ್ತಾ ಇದ್ದೇವೆ, ಅದೇನಂತೇಳಿ, ನಿಮ್ಮ ಒಡೆಯನು ಇಸ್ರಾಯೇಲರ ಅರಸನು, ಇಸ್ರಾಯೇಲರ ಕರ್ತನು ನೀತಿವಂತನು, ನಾವು ದುಷ್ಟರು ಎಂಬುದಾಗಿ ಹೇಳ್ತಾ ಇದ್ದಾನೆ. ನಾನು ಪಾಪಿಯಾಗಿದ್ದೇನೆ ಅಂದರೆ ಅರ್ಥ ಏನು? ನಂಬಿಕಾ ದ್ರೋಹಿ ಆಗಿದ್ದೇನೆ. ನಿಮ್ಮನ್ನು ಎಷ್ಟೋ ಸಾರಿ ಇಸ್ರಾಯೇಲ್ ಜನಾಂಗವನ್ನು ಬಿಡ್ತೇನೆ ಎಂಬುದಾಗಿ ನಂಬಿಕಾ ದ್ರೋಹವನ್ನು ನಾನು ಮಾಡಿದ್ದೇನೆ. ಆದರೂ ನಿನ್ನ ದೇವರಾದ ಕರ್ತನು, ನೀನು ನನಗಾಗಿ ಪ್ರಾರ್ಥನೆ ಮಾಡುವಾಗ ನನ್ನ ನಿಮಿತ್ತವಾಗಿ ನಿನ್ನ ಪ್ರಾರ್ಥನೆ ಎರಡು ಸಾರಿ ನಿನ್ನ ಪ್ರಾರ್ಥನೆಯನ್ನು ದೇವರು ಲಾಲಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮ ಮೇಲೆ ಬರ್ತಕ್ಕಂಥ ಕೇಡನ್ನು ನಿಲ್ಲಿಸಿರುವ ನೀತಿವಂತನಾದ ದೇವರು ಎಂಬುದಾಗಿ ಹೇಳ್ತಾ ಇದ್ದಾನೆ. ಹೊರತು ನಿಮ್ಮ ದೇವರಾದ ಕರ್ತನು ನಮ್ಮನ್ನು, ನಮ್ಮ ದೇಶವನ್ನು ಕೇಡು ಮಾಡಿದ್ದಾನೆ, ನಮ್ಮನ್ನು, ನಮ್ಮ ದೇಶದಲ್ಲಿ ನಮಗೂ ನಿಮಗೂ ಯಾವ ನ್ಯಾಯವನ್ನು ಮಾಡಲಿಲ್ಲ ಎಂಬುದಾಗಿ ಅನ್ಯಾಯಸ್ಥನನ್ನತಕ್ಕಂಥ, ಕೆಟ್ಟವನನ್ನತಕ್ಕಂಥ ಶಬ್ದ ಫರೋ ಅರಸನ ಹೃದಯದಲ್ಲಿ, ಆತನ ಬಾಯಲ್ಲಿ ಎಂದಿಗೂ ಬರಲಿಲ್ಲ. ಯಾಕೆ ನಾನು ಹೇಳ್ತಾ ಇದ್ದರೆ, ಕ್ರೈಸ್ತವರಾಗಿರ್ತಕ್ಕಂಥ ನಾವೇ ಅನೇಕ ಸಾರಿ, ದೇವ ಜನರಾಗಿರ್ತ ನಾವು ಅನೇಕ ಸಾರಿ ದೇವರು ನೋಡು ನಮಗೆ ಹೇಗೆ ಕೇಡು ತಂದಿದ್ದಾನೆ, ದೇವರು ನೋಡು ನಾವು ಎಷ್ಟು ದೇವರನ್ನು ಸ್ತುತಿಸಿದ್ರು, ಆರಾಧಿಸಿದ್ರು, ಆತ ನಮಗೆ ಕೇಡು ತಂದಿದ್ದಾನೆ ಎಂಬುದಾಗಿ ನಾವು ಅನೇಕ ಸಾರಿ ದೇವರ ಮೇಲೆ ಆಪಾದನೆಯನ್ನು ಹೊರಿಸುತ್ತೇವೆ. ಆದರೆ ಇಲ್ಲಿ ಫರೋ ಅರಸನು ಹೇಳ್ತಾ ಇದ್ದಾನೆ, ನಿಮ್ಮ ದೇವರು ನೀತಿವಂತನು, ನಾನು ಪಾಪಿ, ನಿಮ್ಮ ಜನರು ದುಷ್ಟರಲ್ಲ, ನನ್ನ ಪ್ರಜೆಗಳು ದುಷ್ಟರಾಗಿದ್ದಾರೆ, ಅದರ ನಿಮಿತ್ತ ಈ ಕೇಡು ನನಗೆ ಬಂದಿದೆ. ನಿನ್ನ ದೇವರು ನಿಜವಾಗಲೂ ನೀತಿವಂತನು, ನಂಬಿಕಸ್ಥನು. ನೀತಿವಂತನಂದರೆ ಇನ್ನೊಂದು ಮಾತಲ್ಲಿ ನಂಬಿಕಸ್ಥನು, ಪ್ರಾಮಾಣಿಕನು, ಪರಿಶುದ್ಧನು, ನಿರ್ಮಲ ಚಿತ್ತದವನು, ಯಾವ ಭೇದ ಭಾವ ಇಲ್ಲದ ಪ್ರತಿಯೊಂದು ಮಾನವನ ಮೇಲೆ
ಕರುಣೆ ತೋರತಕ್ಕಂಥ ನೀತಿವಂತನಾದ ದೇವರು ನಿಮ್ಮ ದೇವರು ಎಂಬುದಾಗಿ ರಕ್ಷಕನಾದ ಇಸ್ರಾಯೇಲರ ರಕ್ಷಕನಾಗಿರ್ತಕ್ಕಂಥ ವಿಮೋಚಕನಾಗಿರ್ತಕ್ಕಂಥ ಆ ರಕ್ಷಕನ ವಿಷಯದಲ್ಲಿ ಹೇಳ್ತಾ ಇದ್ದಾರೆ, ನಿಮ್ಮ ದೇವರ ರಕ್ಷಣೆಯಲ್ಲಿ ಯಾವ ಭೇದ ಭಾವ ಇಲ್ಲ. ನಮ್ಮನ್ನು ರಕ್ಷಿಸಲಿಕ್ಕೆ ಆತನು ನಿಮ್ಮನ್ನು ಕಳಿಸಿ ನಮ್ಮನ್ನು ರಕ್ಷಿಸಲಿಕ್ಕೆ ಅನೇಕ ವಿಧವಾಗಿ ನಮ್ಮನ್ನು ಎಚ್ಚರಿಸಿದರು. ನಾವು ಎಚ್ಚೆತ್ತುಕೊಳ್ಳದೆ ನಾವು ಅಹಂಕಾರದಿಂದ, ಅಹಂಭಾವದಿಂದ, ಅಹಂ ಎಂಬ ದುಷ್ಟ ಆಲೋಚನೆಯಿಂದ ನಿನ್ನ ಈ ದೇವ ಜನರನ್ನು ನಾವು ಪೀಡಿಸಿದ್ದು ನಿಜ, ಮಾತು ಕೊಟ್ಟಿದ್ರು ವಚನ ಭ್ರಷ್ಟರಾಗಿದ್ದು ನಿಜ ಎಂಬುದಾಗಿ ತಾನೇ ಫರೋ ಅರಸನು ಹೇಳ್ತಾ ಇದ್ದಾನೆ. ನಿಮ್ಮ ದೇವರು, ಇಸ್ರಾಯೇಲರ ದೇವರು ನೀತಿವಂತನು, ನಂಬಿಕಸ್ಥನು, ಪ್ರಾಮಾಣಿಕನು, ನಾನು ದುಷ್ಟನು, ನನ್ನ ಜನರು ದುಷ್ಟರು, ನಾನು ನಂಬಿಕ ದ್ರೋಹಿ ಎಂಬುದಾಗಿ ಯಾಕೆ ಒಪ್ಪಿಕೊಂಡಿದ್ದನು ಎಂಬುದಾಗಿ ಇದರ ಕುರಿತು ನಾನು ಆಳವಾದ ಅಧ್ಯಯನ ನಡೆಸುವಾಗ ಆ ಅಧ್ಯಯನದಲ್ಲಿ ಕಂಡು ಬಂದಿದ್ದು ಏನಂದರೆ, ಸತತ ಎಡಬಿಡದೆ 7 ಉಪದ್ರವಗಳು, 7 ಉಪದ್ರವ ಮಧ್ಯದಲ್ಲಿ ಬ್ರೇಕ್ಗಳು ಸಿಕ್ಕಿರುವಾಗಲೂ, ವಿರಾಮವನ್ನು ಸಿಕ್ಕಿರುವಾಗಲೂ ಮನಸ್ಸು ತಿರುಗಿಕೊಳ್ಳದೆ ಮನಸ್ಸನ್ನು ಕಠಿಣಪಡಿಸಿಕೊಂಡು ದೇವಜನರನ್ನು ದಾಸತ್ವದಿಂದ ಬಿಡುವುದಿಲ್ಲ ಎಂಬುದಾಗಿ ಹೇಳಿಕೊಂಡು ಹಠ ಹಿಡಿದು ಕೂತಿರತಕ್ಕಂಥ ಈ ಫರೋ ಅರಸನು ತಾನೇ ಹೇಳ್ತಾ ಇದ್ದಾನೆ, ನಾನು ದುಷ್ಟನು, ಪಾಪಿ ಎಂಬುದಾಗಿ ಹೇಳ್ತಾ ಇದ್ದಾನೆ. ತಾನೇ ದುಷ್ಟನು, ತಾನೇ ಪಾಪಿ ಎಂಬುದಾಗಿ ಹೇಳಿಕೊಳ್ತಾ ಇದ್ದಾನೆ. ತದನಂತರ ಹೇಳ್ತಾನೆ, ನಿಮ್ಮ ದೇವರು ನೀತಿವಂತನು, ಒಳ್ಳೆಯವನು, ಒಳ್ಳೆಯವನು, ಒಳ್ಳೆಯವನು. ಬಹಳ ಜನರು ಒಳ್ಳೆಯವರು ಇರ್ತಾರೆ ಹೊರತು ನೀತಿವಂತರು ಇರೋದಿಲ್ಲ. ಅನೇಕ ಜನ ಕಾಣಲಿಕ್ಕೆ ಒಳ್ಳೆಯವರಾಗಿ ಕಾಣ್ತಾರೆ, ಒಳ್ಳೆಯವರಾಗಿ ವರ್ತಿಸ್ತಾರೆ, ಒಳ್ಳೆಯವರಾಗಿ ಮಾಡ್ತಾರೆ, ಆದರೆ ಅವರು ಕೆಲವು ಸಮಯದಲ್ಲಿ ಕಾಣಿಸ್ತಾರೆ ಹೊರತು ಅವರಲ್ಲಿ ನೀತಿ ಇರುವುದಿಲ್ಲ. ಆದರೆ ಬೈಬಲ್ ಹೇಳ್ತಾ ಇದೆ, ನಮ್ಮ ದೇವರು ಒಳ್ಳೆಯವನು ಸುಮ್ಮನೆ ಅಲ್ಲ, ಆತನು ನೀತಿವಂತನಾಗಿರೋದ್ರಿಂದ ಆತನನ್ನು ಒಳ್ಳೆಯವನೆಂಬುದಾಗಿ ಎಲ್ಲ ಜನ ನಂಬ್ತಾರೆ. ಪ್ರೈಸ್ ಲಾರ್ಡ್ ಜೀಸಸ್. ಆದ ಕಾರಣ ನನ್ನ ಪ್ರಿಯ ಸಹೋದರಿ, ಇವತ್ತು ರಕ್ಷಕನ ರಕ್ಷಣೆಯು ಇಸ್ರಾಯೇಲರಿಗೆ ಮಾತ್ರ ರಕ್ಷಣೆ ಎಂಬುದಾಗಿ ನಾವು ತಿಳ್ಕೊಂಡಿದ್ದೇವೆ. ಇಲ್ಲ, ಈಜಿಪ್ಟ್ ಸಾಮ್ರಾಜ್ಯಕ್ಕೂ ಭೇದ ಭಾವ ಇಲ್ಲದೆ ಅವರಿಗೂ ರಕ್ಷಣೆ ಭಾಗ್ಯವನ್ನು, ಅವರಿಗೂ ರಕ್ಷಣೆ ಅವಕಾಶವನ್ನು ಕಲ್ಪಿಸಿಕೊಟ್ಟರು. ಅವರು ಅದನ್ನು ತಿರಸ್ಕರಿಸಿ ಅಹಂಕಾರ ಅಹಂಭಾವದಿಂದ ಅವರು ಇಸ್ರಾಯೇಲರನ್ನು ದಾಸತ್ವದಿಂದ ಬಿಡದೇ ಇರುವ ಆ ದುಷ್ಕೃತ್ಯದಿಂದ ವಚನಭ್ರಷ್ಟರಾಗಿರೋದ್ರಿಂದ, ಅರಸನು ಮಾತನ್ನು ಕೊಟ್ಟಿರುವಾಗ ವಚನಭ್ರಷ್ಟನಾಗಿರೋದ್ರಿಂದ ನಾನು ನಂಬಿಕ ದ್ರೋಹಿ, ನಾನು ಪಾಪಿ ಎಂಬುದಾಗಿ ಫರೋ ಅರಸನು ಒಪ್ಪಿಕೊಂಡಿದ್ದ. ಆದ ಕಾರಣ ನನ್ನ ಪ್ರಿಯ ಸಹೋದರಿ, ಈಗ ನಾವು ದೇವರ ವಾಕ್ಯಕ್ಕೆ ನೇರವಾಗಿ ಅದರಲ್ಲಿರ್ತಕ್ಕಂಥ ಅಂಶಕ್ಕೆ ಹೋಗೋಣ. ಯಾಕಂದರೆ ಇಸ್ರಾಯೇಲರ ದೇವರನ್ನು ನೀತಿವಂತನು ಎಂದು ಯಾಕೆ ಹೇಳಿದನು ಅಂದರೆ, ಕೆಲವು ಜನ ಪ್ರಶ್ನೆ ಮಾಡಿದ್ರು, ಇದು ನೀತಿವಂತನಂತೇಳಿ ಕಾಣಿಸುವುದಿಲ್ಲವಾ? ಅದಕ್ಕೆ ನ್ಯಾಯ ಪ್ರಮಾಣಗಳು ಗೊತ್ತಿರಬೇಕು. ಇಸ್ರಾಯೇಲ್ ಜನಾಂಗಕ್ಕೂ ದೇವರು ನ್ಯಾಯವನ್ನು ಮಾಡ್ತಾ ಇದ್ದಾನೆ. ಈಜಿಪ್ಟಿನ ರಾಷ್ಟ್ರಕ್ಕೂ ದೇವರು ಸಮಾನವಾದ ನ್ಯಾಯ ತೀರ್ಪನ್ನು ಮಾಡ್ತಾ ಇದ್ದಾನೆ. ಆದ ಕಾರಣ ಈ ಫರೋ ಅರಸನು ನಿಜವಾಗಲೂ ನಿಮ್ಮ ದೇವರು ನೀತಿವಂತನು, ನಾನು ಪಾಪಿ, ನನ್ನ ಜನರು ದುಷ್ಟರು, ನಾನೂ ದುಷ್ಟನಾಗಿದ್ದೇನೆ ಎಂಬುದಾಗಿ ಹೇಳಿದ ಸಂಗತಿಯನ್ನು ಯಾಕೆ ಎಂಬುದಾಗಿ ನಾನು ಹೇಳ್ತಾ ಇದ್ದೇನೆ. ಯಾಕಂದರೆ ಫರೋ ಅರಸನು ಇಸ್ರಾಯೇಲಿನ ಪ್ರಜೆಗಳಿಗೆ ಗೊತ್ತಾಗಿಲ್ಲ ಇಸ್ರಾಯೇಲನ ದೇವರು ಎಷ್ಟು ನೀತಿವಂತನು, ಪ್ರಾಮಾಣಿಕತ್ವನಂತೇಳಿ. ಆದರೆ ಫರೋ ಅರಸನಿಗೆ ಗೊತ್ತಾಯಿತು ಇಸ್ರಾಯೇಲರ ದೇವರು ನೀತಿವಂತನು, ನಂಬಿಕಸ್ಥನು, ಪ್ರಾಮಾಣಿಕನು, ನಿಜಸ್ಥನು, ಒಳ್ಳೆಯವನು, ಮಾತು ತಪ್ಪದವನು, ವಚನ ಭ್ರಷ್ಟತೆ ಆತನಲ್ಲಿ ಇಲ್ಲ ಅನ್ನತಕ್ಕಂಥ ಸತ್ಯ ಫರೋ ಅರಸನಿಗೆ ಗೊತ್ತಾಯಿತು. ಫರೋ ಅರಸನು ತನಗೆ ಅರಿವಾಯಿತು, ನಾನು ವಚನ ಭ್ರಷ್ಟನು, ನಾನು ಮಾತು ಕೊಟ್ಟಿದ್ದೇನೆ ಅವನು ಬಿಟ್ಟು ಕೊಡ್ತೀನಿ ಎಂಬುದಾಗಿ, ಅವರನ್ನು ಜನಾಂಗವನ್ನು ಬಿಟ್ಟು ಹೋಗಲಿ ಎಂಬುದಾಗಿ, ನಾನು ದಾಸತ್ವವನ್ನು ಬಿಡುಗಡೆ ಮಾಡ್ತೀನಿ ಎಂಬುದಾಗಿ ಮಾತು ಕೊಟ್ಟು ಮಾತು ತಪ್ಪಿರುವ ಭ್ರಷ್ಟನು, ನಂಬಿಕ ದ್ರೋಹಿ ಎಂಬುದಾಗಿ ತನಗೂ ಅರಿವಾಯಿತು. ಅದಕ್ಕಾಗಿ ಮೋಶೆ ಆರೋನನ್ನು ಕಳಿಸಿ ಹೇಳ್ತಾನೆ, ನಾನು ಈ ಸಾರಿ ಪಾಪ ಮಾಡಿದ್ದೇನೆ, ನಿಮ್ಮ ಒಡೆಯನು, ನಿಮ್ಮ ಕರ್ತನು ನಂಬಿಕಸ್ಥನು, ನೀತಿವಂತನು, ಪ್ರಾಮಾಣಿಕನು, ನಾನು ನನ್ನ ಜನರು ದುಷ್ಟರಾಗಿದ್ದೀವಿ ಎಂಬುದಾಗಿ ಹೇಳಿದ್ದಾನೆ. ಈಗ ಒಂದೊಂದಾಗಿ ಗಮನಿಸ್ತೀವಿ ಯಾಕೆ ಈ ಮಾತನ್ನು ಹೇಳಿದೆ ಎಂಬುದಾಗಿ ನಾನು ಕಳೆದ ವಾಲ್ಯೂಮ್ನಲ್ಲಿ ತಿಳಿಸಿದೆ. ಈಗ ಅದನ್ನು ಸ್ವಲ್ಪ ಸ್ಪಷ್ಟವಾಗಿ ನಿಮಗೆ ತಿಳಿಸಲಿಕ್ಕೆ ಬಯಸ್ತಾನೆ. ಯಾಕೆಂದರೆ ಇಲ್ಲಿ ನಾವು ಗಮನಿಸ್ತಕ್ಕಂಥ ಕೆಲವು ಸಂಗತಿಗಳಿದೆ. ಆ ಸಂಗತಿಗಳು ಏನಂದರೆ, ದೇವರ ನಾಮಕ್ಕೆ ಮಹಿಮೆಯುಂಟಾಗಲಿ, 5ನೇ ಅಧ್ಯಾಯ. ಯಾಕಂದರೆ ಈ ಈಜಿಪ್ಟ್ ಮೇಲೆ ಬಂದಿರತಕ್ಕಂಥ 7 ಉಪದ್ರವಕ್ಕೆ 7 ಉಪದ್ರವ ನಿಶ್ಚಯವಾಗಿ ಯಾರ ಮೇಲೆ ಬರಬೇಕಾಗಿತ್ತಿದ್ದು ಅದನ್ನು ನೆನಪಿನಲ್ಲಿಟ್ಟುಕೊಂಡು ಈಜಿಪ್ಟಿನ ಅರಸನು ಹೇಳ್ತಾ ಇದ್ದಾನೆ, ಆತನ ನೀತಿವಂತನೆಂಬುದಾಗಿ.
ಅನ್ಯ ಅರಸನು ಹೇಳ್ತಾ ಇದ್ದಾನೆ, ನಿಮ್ಮ ದೇವರ ಅರಸನು, ನಿಮ್ಮ ಅರಸನು, ನಿಮ್ಮ ರಾಜನು ನೀತಿವಂತನು, ನಿಮ್ಮ ರಾಜ್ಯವು ನ್ಯಾಯವಾದದ್ದು, ನಿಮ್ಮ ರಾಜ್ಯದ ವ್ಯವಸ್ಥೆಯು ನ್ಯಾಯವಾದದ್ದು ಎಂಬುದಾಗಿ ಹುಡುಕಿ ಅರ್ಥ ಮಾಡಿಕೊಂಡಿದ್ದಾನೆ. ಯೇಸು ಕ್ರಿಸ್ತನು ಹೇಳಿದಾನೆ, ನಿನ್ನ ಕೊರತೆಗಳು, ನಿನ್ನ ಸಮಸ್ಯೆಗಳು, ಬಾಧೆಗಳ ಬಗ್ಗೆ ಚಿಂತೆ ಮಾಡಬೇಡ. ನಿನಗೆ ಏನು ಬೇಕು, ಏನು ತಿನ್ನಬೇಕು, ಏನು ಹೊತ್ತುಕೊಳ್ಬೇಕು, ಏನು ಧರಿಸಿಕೊಳ್ಬೇಕು ಎಂಬುದಾಗಿ ಚಿಂತೆ ಮಾಡಬೇಡ. ಆತನ ರಾಜ್ಯವನ್ನು, ಆತನ ನೀತಿಯನ್ನು ಹುಡುಕು, ಆಗ ಇವೆಲ್ಲವೂ ಸೇರಿಸಿಕೊಡಲಾಗ್ತದೆ ಅಂತೇಳಿ. ಆದರೆ ಇಸ್ರಾಯೇಲ್ ಜನಾಂಗದಲ್ಲಿರ್ತಕ್ಕಂಥ ಮೋಶೆ ದೇವರ ರಾಜ್ಯವನ್ನು, ದೇವರ ನೀತಿಯನ್ನು ತಿಳಿದುಕೊಂಡಿದ್ದಾನೆ. ಆದರೆ ಇಸ್ರಾಯೇಲರ ಪ್ರಜೆಗಳು, ರಾಷ್ಟ್ರವು ಅವರ ದೇವರ ನೀತಿವಂತನು, ಅವರ ದೇವರ ನೀತಿಯನ್ನು, ಆತನ ರಾಜ್ಯವನ್ನು ಸರಿಯಾಗಿ ಅವರು ಕಂಡುಕೊಳ್ಳಿಲ್ಲ. ಆದರೆ ಫರೋ ಅರಸನು ಇಸ್ರಾಯೇಲರ ದೇವರಾಗಿರ್ತಕ್ಕಂಥ ಆತನ ರಾಜ್ಯವನ್ನು, ಆತನ ನೀತಿಯನ್ನು ಅರ್ಥಕೊಂಡು ಹೇಳ್ತಾ ಇದ್ದಾನೆ, ನಿನ್ನ ದೇವರು, ನಿನ್ನ ಒಡೆಯನು, ನಿಮ್ಮ ರಕ್ಷಕನು, ನಿಮ್ಮ ವಿಮೋಚಕನು ಎಲ್ಲರಿಗೂ ನ್ಯಾಯವಂತನು, ನಮಗೂ ನ್ಯಾಯ ಮಾಡ್ತಾ ಇದ್ದಾನೆ, ನಿಮಗೂ ನ್ಯಾಯ ಮಾಡ್ತಾ ಇದ್ದಾನೆ. ಅದಕ್ಕಾಗಿ ನಾವು ದುಷ್ಟರಾಗಿದ್ದೇವೆ, ನಮ್ಮ ಜನರು ದುಷ್ಟರಾಗಿದ್ದೇವೆ, ನಾನು ಪಾಪಿ ಆಗಿದ್ದೇನೆ, ತನ್ನ ಪಾಪವನ್ನು ಒಪ್ಪಿಕೊಂಡ. ಯಾಕಂದರೆ 5ನೇ ಅಧ್ಯಾಯ 3ನೇ ವಚನದಲ್ಲಿ ನಾವು ನೋಡ್ತೇವೆ, ವಿಮೋಚನ ಕಾಂಡ 5ನೇ ಅಧ್ಯಾಯ 3ನೇ ವಚನದಲ್ಲಿ ನಾವು ನೋಡ್ತೇವೆ, ಯಾಕೆ ನಿಮ್ಮ ದೇವರು ನೀತಿವಂತನು, ಒಳ್ಳೆಯವನು, ಪ್ರಾಮಾಣಿಕನು ಅಂತ ಹೇಳಿದೆ. ಮುಂದೆ ಓದ್ತೀರಿ 5:3. ಆಗ ಮೋಶೆ ಆರೋಹನರು ಮೊಟ್ಟ ಮೊದಲಾಗಿ ಫರೋಹನ ಸಮ್ಮುಖಕ್ಕೆ ಬಂದು ಫರೋಹನನ್ನು ಎಚ್ಚರಿಸುತ್ತಾ ಇರುವ ಸಮಯದಲ್ಲಿ ಹೇಳಿರುವ ಮಾತನ್ನು ಅಧ್ಯಯನ ಮಾಡಿದಾನೆ ಆತನು. ಓದ್ತಿರಿ. ಹಿಬ್ರಿಯರ ದೇವರು ಮೋಶೆ ಆರೋಹನರಾದ ನಮ್ಮನ್ನು ಎದುರುಗೊಂಡಿದ್ದಾನೆ, ಆದುದರಿಂದ ಅರಣ್ಯದಲ್ಲಿ 3 ದಿವಸ ಪ್ರಯಾಣ ಮಾಡಿ ಆತನಿಗೆ ಯಜ್ಞಾರ್ಪಣೆಗಳನ್ನು, ಅಂದರೆ ದೇವರಿಗೆ ಯಜ್ಞಾರ್ಪಣೆಗಳನ್ನು, ಆರಾಧನೆಯನ್ನು, ಸೇವೆ ಮಾಡಲು ನಮ್ಮನ್ನು ಬಿಟ್ಟು ಕೊಡು ಎಂಬುದಾಗಿ ಕೇಳಿಕೊಂಡ್ರು. ಇಲ್ಲದಿದ್ದರೆ, ನಾವು ದೇವರನ್ನು ಆರಾಧಿಸದೇ ಇದ್ರೆ ಆತನು ನಮ್ಮನ್ನು ವ್ಯಾಧಿಯಿಂದಾದರೂ ಖಡ್ಗದಿಂದಾದರೂ ನಮ್ಮ ಮೇಲೆ ತೀರ್ಪು ಆದಿತ್ತು, ಬಿದ್ದಾನು ಎಂಬುದಾಗಿ. ಅರ್ಥ ಏನಿದಕ್ಕೆ? ಇದರ ಅರ್ಥ ಏನಂದ್ರೆ, ಇಸ್ರಾಯೇಲ್ ಜನಾಂಗವು ಫರೋ ಅರಸನ ಹತ್ರ ಹೋಗುವಾಗ ಈ 10 ಉಪದ್ರವಗಳು ಇಸ್ರಾಯೇಲ್ ಜನಾಂಗದ ಮೇಲೆ ಬರ್ತಕ್ಕಂಥ ವ್ಯಾಧಿಗಳು, ಇಸ್ರಾಯೇಲ್ ಜನಾಂಗದ ಮೇಲೆ ಬರ್ತಕ್ಕಂಥ ಖಡ್ಗವು ಆಗಿರುವುದರಿಂದ, ಕೇಡು ಆಗಿರುವುದರಿಂದ ಅವ್ರು ಹೇಳ್ತಾ ಇದ್ದಾರೆ, ಫರೋ ಅರಸನೇ, ನಾವು, ನಮ್ಮ ಜನರು, ನಮ್ಮ ಮಕ್ಕಳು 3 ದಿವಸದ ದೂರದಷ್ಟು ಹೋಗಿ ನಮ್ಮ ದೇವರಾದ ಕರ್ತನನ್ನು ಆರಾಧಿಸಿ, ಯಜ್ಞಾರ್ಪಣೆ ಅರ್ಪಿಸಿ, ಆತನನ್ನು ಸೇವಿಸಿ, ಆತನನ್ನು ಪೂಜಿಸದೇ ಇದ್ದರೆ, ನಾವು ಪೂಜಿಸದೇ ಇದ್ದರೆ, ಆರಾಧಿಸದೇ ಇದ್ದರೆ ನಮ್ಮ ಮೇಲೆ ವ್ಯಾಧಿಯು, ಖಡ್ಗವು ಸಂಭವಿಸುವುದು, ನಮ್ಮ ಮೇಲೆ ಬರುವುದು ಎಂಬುದಾಗಿ ಈ ಮಾತನ್ನು ಫರೋ ಅರಸನಿಗೆ ತಿಳಿಸಿದರು. ಆಗ ಫರೋ ಅರಸನು ಇದಕ್ಕೆ ಕೇಳದೆ ಅವರನ್ನು ಗದರಿಸಿ, ನಾನ್ಯಾಕೆ ಬಿಡಲಿ, ನಿಮ್ಮ ಒಡೆಯನು ಯಾರು, ನನಗೆ ಗೊತ್ತಿಲ್ಲ ಎಂಬುದಾಗಿ ಅಹಂಕಾರದಿಂದ ಅವರನ್ನು ತಿರಸ್ಕರಿಸಿದ. ಆದರೆ ಆ ತಿರಸ್ಕಾರದಿಂದ ಹೋಗಿದ ಕೂಡಲೇ ಮತ್ತೊಂದು ಆವರ್ತಿ ನೀತಿವಂತನಂತೆ ಯಾಕೆ ಹೇಳ್ತಾ ಇದ್ದಾನೆ? ಮತ್ತೊಂದು ಆವರ್ತಿ ದೇವರು, ಯಾಕಂದ್ರೆ ದೇವರು ಮೋಶೆ ಕೋಲು ಸರ್ಪವಾಯಿತು ಫರೋವನ ಎದುರುಗಡೆ, ಕೈ ಕುಷ್ಠರೋಗವಾಗಿ ಮತ್ತು ಗುಣವಾಯಿತು. ಇಂಥ ಅದ್ಭುತವಾದಂಥ ಆಶ್ಚರ್ಯ ಸಂಗತಿ, ಒಂದು ಭೀತಿ ಹುಟ್ಟಿಸತಕ್ಕಂಥ ಸಂಗತಿ, ಇಂಥ ಆಶ್ಚರ್ಯವಾದಂಥ ಸಂಗತಿಗಳನ್ನು, ಗುರುತುಗಳನ್ನು, ಸೂಚನೆಗಳನ್ನು ಮಾಡಿ ತೋರಿಸಿದ್ರು. ಫರೋ ಅರಸನು ಅಹಂಭಾವದಿಂದ, ಅಹಂಕಾರದಿಂದ, ನಿಮ್ಮ ಒಡೆಯನು, ನಿಮ್ಮ ಕರ್ತನು ಯಾರು ನನಗೆ ಗೊತ್ತಿಲ್ಲ ಎಂಬುದಾಗಿ ಹೇಳಿಕೊಂಡು ಅವರನ್ನು ತಿರಸ್ಕರಿಸಿ ಕಳಿಸಿದ. ಆ ನ್ಯಾಯವನ್ನು ಈತನು ಮತ್ತು ತಿರುಗಿ ಅಧ್ಯಯನ ಮಾಡಿದ್ದಾನೆ. ಯಾಕಂದರೆ ನಾನು ತಿರಸ್ಕರಿಸಿ ಕಳಿಸಿರೋದ್ರಿಂದ ಇಸ್ರಾಯೇಲರ ಮೇಲೆ ಬರತಕ್ಕಂಥ ವ್ಯಾಧಿ, ಇಸ್ರಾಯೇಲರ ಮೇಲೆ ಬರತಕ್ಕಂಥ ಖಡ್ಗ, ಕೇಡು, ಅದು ನನ್ನ ಮೇಲೆ ಬಂದಿತ್ತು, ನನ್ನ ಮೇಲೆ ಬಂದು ನನ್ನನ್ನು ಕಾಡುತ್ತಾ ಇದೆ. ಇದಕ್ಕೆ ಕಾರಣ ಏನಂದರೆ, ಇಸ್ರಾಯೇಲರ ದೇವರು ನೀತಿವಂತನು, ನಂಬಿಕಸ್ತನು. ಆತನು ಇಸ್ರಾಯೇಲರಿಗೆ ಮಾತ್ರ ನಂಬಿಕಸ್ತನು, ನೀತಿವಂತನು, ಪ್ರಾಮಾಣಿಕನ ಮಾತ್ರ ಅಲ್ಲ, ನಮ್ಮನ್ನು ಕೂಡ ಈ ಕೇಡಿಂದ ತಪ್ಪಿಸೋದಕ್ಕಾಗಿ ಇಸ್ರಾಯೇಲರ ಆ ಮೋಶೆ ಆರೋನರನ್ನು ಕಳಿಸಿ ನಮ್ಮನ್ನು ಎಚ್ಚರಿಸಿದರು, ನನ್ನನ್ನು ಎಚ್ಚರಿಸಿದರು. ಫರೋಹನ ಅರಸನಾದ ನಾನು ಎಚ್ಚೆತ್ತುಕೊಳ್ಳದೆ ಅಹಂಕಾರದಿಂದ ತಿರಸ್ಕರಿಸಿದೆ. ಅದರ ನಿಮಿತ್ತ ಆತನು ನೋಡಿಕೊಳ್ತಾ ಬಂದು, ಅಯ್ಯೋ ಹೀಗಾಯ್ತಲ್ಲ ಎಂಬುದಾಗಿ ಹೇಳಿರುವಾಗ ಮತ್ತು 2ನೇ ಸಾರಿ ದೇವರು ಮೋಶೆ ಆರೋಹನರನ್ನು ಫರೋ ಹತ್ರ ಕಳಿಸಿದನು. ಆವಾಗ ಮೊದಲನೇ ಬಾಧೆ ಆರಂಭವಾಯಿತು. ಕಳಿಸಿದ ಕೂಡಲೇ
ಮೋಶೆ ಆರೋನರು ಮೊದಲನೇ ಸಾರಿ ಉಪದ್ರವವನ್ನು ಕಳಿಸಿರುವಾಗ ಆ ಉಪದ್ರವ ಏನಂದರೆ ಅವರ ದೇಶದಲ್ಲಿ ಇಸ್ರಾಯೇಲರು ವಾಸ ಮಾಡತಕ್ಕಂಥ ಸ್ಥಳದಲ್ಲೆಲ್ಲ ಅವರ ದೇಶದಲ್ಲಿ ಉಪದ್ರವಗಳು. ಎಂಥ ಉಪದ್ರವವು? ನೀರು ರಕ್ತವಾಗಿ ಅಂದರೆ ಎಲ್ಲ ಜಲಗಳು, ಕೊಳಗಳು, ಕೆರೆಗಳು, ನದಿಗಳಿಗೆ ಮೇಲೆ ಕೋಲನ್ನು ಚಾಚಿದುಕೊಳ್ಳಿ ಆ ನೀರು ರಕ್ತವಾಗಿ ಮಾರ್ಪಾಟವಾಗಿರುವಾಗ ಐಗುಪ್ತ ದೇಶದವರ ಮನೆಗಳಲ್ಲಿ, ಕೊಳಗಳಲ್ಲಿ, ನೀರುಗಳಲ್ಲಿ, ನದಿಗಳಲ್ಲಿ ನೀರು ರಕ್ತವಾಗಿ ಮಾರ್ಪಾಟವಾಗಿರುವುದರಿಂದ ಅವರಿಗೆ ಕುಡಿಲಿಕ್ಕೆ ನೀರು ಇಲ್ಲದೆ ಬಹಳಷ್ಟು ಕಿರುಕುಳವನ್ನು, ಬಾಧೆಯನ್ನು ಅನುಭವಿಸಿದ ಕೂಡಲೇ ಅವರು ತಾಳ್ಕೊಳ್ಳಿಕ್ಕಾಗದೆ ಅಲ್ಲಾಡ್ತಾ ಇರುವಾಗ ಮಾಂತ್ರಿಕರು ಬಂದು ಅವರ ಪಕ್ಷದಿಂದ ಕತ್ತಲು ರಾಜ್ಯವು ಬಂದು ಮಾಂತ್ರಿಕರು ಬಂದು ಸ್ವಲ್ಪ ನೀರನ್ನು ರಕ್ತವನ್ನು ಮಾಡಿದರು. ಆದರೆ ಮಾಂತ್ರಿಕರು ರಕ್ತವನ್ನು ಮಾಡಿದರೆ ಆ ರಕ್ತ ಗೋಷೆನ್ ಪ್ರದೇಶದಲ್ಲಿ ಆಗಲಿಲ್ಲ. ಬಹಳ ಜಾಗ್ರತೆಯಿಂದ ಗಮನಿಸ್ತೀರಿ, ಯಾಕಂದರೆ ಇಲ್ಲಿ ಕೆಲವು ಗೂಢಾರ್ಥಗಳಿದೆ. ನೀರನ್ನು ರಕ್ತವಾಗಿ ಮಾರ್ಪಟ್ಟಿರುವಾಗ ಗೋಷೆನ್ ಪ್ರದೇಶದಲ್ಲಿ ಇಸ್ರಾಯೇಲ್ ಜನರು ಈಜಿಪ್ಟ್ನಲ್ಲಿ ಗೋಷೆನ್ ಇದೆ. ಗೋಷೆನ್ನಲ್ಲಿ ಇಸ್ರಾಯೇಲ್ ಜನರು ವಾಸ ಮಾಡ್ತಾರೆ. ಅವರ ನೀರು, ಅವರ ಹಳ್ಳ ಕೊಳ್ಳಗಳು, ಅವರ ಹೊಲಗದ್ದೆಗಳು ಯಾವುದು ಕೂಡ, ಅವರ ಮನೆಯಲ್ಲಿರ್ತಕ್ಕಂಥ ಬಾನೆಗಳು, ಕೊಡಗಳು ಯಾವುದು ಕೂಡ ನೀರು ರಕ್ತವಾಗಿ ಮಾರ್ಪಾಟವಾಗಲಿಲ್ಲ. ಅದರ ನಿಮಿತ್ತ ಇವರು ಸುಮಾರು 7 ದಿನಗಳು ನೀರು ರಕ್ತವಾಗಿರೋದ್ರಿಂದ ಅಲ್ಲಾಡ್ತಾ ಇವರು ಏನು ಮಾಡಿದ್ರು? ನೀರಿಲ್ಲ ಅಂಥೇಳಿ ನದಿಗಳ ಪಕ್ಕದಲ್ಲಿ, ನದಿಗಳ ದಂಡೆಯಲ್ಲಿ, ಕೆರೆಗಳ ದಂಡಿಗಳಲ್ಲಿ ಅವರು ಬಾವಿಗಳನ್ನು ಅಗೆದು ಅಲ್ಲಿಂದ ಬರ್ತಕ್ಕಂಥ ನೀರನ್ನು ಕುಡಿದು 7 ದಿನಗಳು ಆ ಉಪದ್ರವವನ್ನು, ಕಠಿಣವಾದ ಉಪದ್ರವವನ್ನು, ಘೋರ ಉಪದ್ರವವನ್ನು, ನೀರು ರಕ್ತವಾಗಿ ಮಾರ್ಪಾಟಾಗುವ ಉಪದ್ರವವನ್ನು ಅನುಭವಿಸಿದರು. ಆದರೆ ಫರೋ ಅರಸನು ತನ್ನ ಹೃದಯವನ್ನು ಕಠಿಣ ಮಾಡಿಕೊಂಡು ಇಸ್ರಾಯೇಲರನ್ನು ಬಿಡಲಿಲ್ಲ. ಮೊದಲನೇ ಉಪದ್ರವ. ಆದರೆ ಫರೋ ಅರಸನು ಯಾಕೆ ಈಜಿಪ್ಟಿನ ಅರಸನು, ಅನ್ಯ ಅರಸನು ಯಾಕೆ ಇಸ್ರಾಯೇಲರ ದೇವರನ್ನು ನೀತಿವಂತನು, ನಿಮ್ಮ ದೇವರು ಒಳ್ಳೆಯವನು, ಪ್ರಾಮಾಣಿಕನಂತ ಯಾಕೆ ಹೇಳ್ತಾ ಇದ್ದಾನೆ ಅನ್ನತಕ್ಕಂಥ ಸತ್ಯವನ್ನು ಹೇಳ್ತಾ ಇದ್ದಾನೆ. ಯಾಕೆಂದರೆ ಇಸ್ರಾಯೇಲರ ಮೇಲೆ ಬರಬೇಕಾಗಿರ್ತಕ್ಕಂಥ ಉಪದ್ರವವು ಅದು ಫರೋ ಅರಸನು, ಆತನ ಕುಟುಂಬದ ಮೇಲೆಯೂ, ಆತನ ಪ್ರಜೆಗಳ ಮೇಲೆಯೂ ಆ ವ್ಯಾಧಿಯು, ಆ ಖಡ್ಗವು ಆತನ ಮೇಲೆ ಬಿತ್ತು. ತದನಂತರ ಎರಡನೇ ಉಪದ್ರವ. ಆ ಎರಡನೇ ಉಪದ್ರವದಲ್ಲಿ, ಮೊದಲನೇ ಉಪದ್ರವಕ್ಕೆ ಆತನ ಎಲ್ಲಿಯೂ ಮೋಸೆಯನ್ನು ಕರೆ ಕಳಿಸಲಿಲ್ಲ. ಯಾಕಂದರೆ ಅವನು ಮನಸ್ಸು ಕಠಿಣ ಮಾಡಿಕೊಡನು, ನೀರುಗಳು ಹೇಗಾದರೆ ನದಿ ಪಕ್ಕದಲ್ಲಿ ಸಿಗ್ತಾ ಇತ್ತು. ಆಗ ಎರಡನೇ ಉಪದ್ರವವು ದೇವರು ಮೋಸೆಯನ್ನು ಕಳಿಸಿ, ಮೋಸೆ ಆರೋನರನ್ನು ಫರೋಹ ಮುಂದೆ ಕಳಿಸಿ, ಫರೋಹನ ಮುಂದೆ ಮೋಸೆ ಆರೋನರು ಹೇಳಿದರು, ಇಗೋ ನೀನು ಇಸ್ರಾಯೇಲಿನ ಈ ವ್ಯಕ್ತಿ, ಇಸ್ರಾಯೇಲನನ್ನು, ನನ್ನ ಪ್ರಜೆಗಳನ್ನು ನನ್ನನ್ನು ಸೇವಿಸುವುದಕ್ಕಾಗಿ, ನನ್ನನ್ನು ಆರಾಧಿಸುವುದಕ್ಕಾಗಿ ನೀನು ಬಿಟ್ಟು ಕೊಡದೇ ಇದ್ದರೆ ನಿನ್ನ ನದಿಗಳಿಂದ ಕೊಳ್ಳಗಳಿಂದ ಕಪ್ಪೆಗಳು ಎದ್ದು ಬಂದು ನಿಮ್ಮ ದೇಶವನ್ನು ಆವರಿಸಿಕೊಂಡು ಮಲಗೋ ಕೋಣೆ, ಅಡುಗೆ ಕೋಣೆ, ಡ್ರಾಯಿಂಗ್ ರೂಮ್, ನಿಮ್ಮ ಎಲ್ಲ ಬಚ್ಚಲುಗಳಲ್ಲಿ, ಎಲ್ಲ ಕೋಣೆಗಳಲ್ಲಿ, ಎಲ್ಲ ರೂಮ್ಗಳಲ್ಲಿ ಕಪ್ಪೆಗಳು ತುಂಬಿ ನಿಮಗೆ ನಿದ್ರೆ ಇಲ್ಲದಂತೆ ಪೀಡಿಸಲ್ಪಡ್ತೀರಿ. ಅದಕ್ಕಾಗಿ ನಿಮಗೆ ಆ ಪೀಡೆ ಬರಬಾರ್ದಂದರೆ, ಆ ತೀರ್ಪು ನಿಮ್ಮ ಮೇಲೆ ಬರಬಾರ್ದಂದರೆ ದೇವಜನರನ್ನು ಬಿಟ್ಟುಕೊಡು ಎಂಬುದಾಗಿ ಹೇಳಿದ. ಆಗ ಫರೋ ಅರಸನು ಹೃದಯವನ್ನು ಕಠಿಣ ಮಾಡಿಕೊಂಡು ಬಿಟ್ಟುಕೊಡಲಿಲ್ಲ. ಬಿಟ್ಟು ಕೊಡದೇ ಇರೋದ್ರಿಂದ ನದಿ ಒಳಗಿರ್ತಕ್ಕಂಥ ಎಲ್ಲ ಕಪ್ಪೆಗಳು, ಈಜಿಪ್ಟಿನ ಎಲ್ಲ ದೇಶದ ಮೇಲೆ, ಈಜಿಪ್ಟಿಯರ ಮೇಲೆ, ಇಸ್ರಾಯೇಲರ ಮೇಲೆಲ್ಲ, ಇಸ್ರಾಯೇಲರಿಗೆ ರಜೆ ಘೋಷಿಸಲಾಗಿತ್ತು. ಆ ಕಾಲದಲ್ಲಿ ಏನು ಘೋಷಿಸಲಾಗಿತ್ತು? ರಜೆ. ಯಾಕಂದರೆ ಉಪದ್ರವದ ಕಾಲ ಆರಂಭವಾಗಿರೋದ್ರಿಂದ ಇಸ್ರಾಯೇಲರಿಗೆ ರಜೆ ಘೋಷಿಸಲಾಗಿರೋದ್ರಿಂದ ಇಸ್ರಾಯೇಲರು ಆ ರಜೆಯಲ್ಲಿ ಆನಂದಿಸ್ತಾ ಗೋಷೆನ್ ಸೀಮೆಯಲ್ಲಿ ರೆಸ್ಟ್ ತಗೋತಾ ಇದ್ರು, ಅವರು ವಿಶ್ರಾಂತಿ ತಗೊಳ್ತಾರೆ. ಗೋಷೆನ್ ಸೀಮೆ ಪರಿಪೂರ್ಣ ದೇವರ ರಕ್ಷಣೆ ಎಂಬ ಸುಭದ್ರತೆಯಲ್ಲಿ ಸುರಕ್ಷಿತವಾಗಿತ್ತದು. ಎಲ್ಲರಿದ್ರಲ್ಲಿ ಕೀರ್ತನೆ 91 ಓದಿರುವಾಗ ಗೋಷೆನ್ ಸೀಮೆಯಲ್ಲಿರುವ ಇಸ್ರಾಯೇಲ್ ಜನಾಂಗದ ಕುರಿತು ಅಲ್ಲಿ ಹಾಡಲಾಗಿತ್ತು. ಪ್ರೈಸ್ ಲಾರ್ಡ್ ಜೀಸಸ್. ಆದ ಕಾರಣ ಗೋಷೆನ್ ಸೀಮೆಯಲ್ಲಿರುವ ಇಸ್ರಾಯೇಲರಿಗೆ ಒಂದು ದೇಶ ಮಾಡಲಿಲ್ಲ. ಭಾಳ ಜಾಗ್ರತೆಯಿಂದ ಇರ್ತಾರೆ. ಯಾಕಂದ್ರೆ ಎಲ್ಲ ಜನ ಪ್ರಶ್ನೆ ಹಾಕಿದ್ರು, ಇಲ್ಲ ನೀರು ರಕ್ತ ಎಲ್ಲ ಕಡೆ ಆಗಿತ್ತಲ್ಲ, ಮತ್ತು ಕಪ್ಪೇನು ಎಲ್ಲ ಕಡೆ ಆಗಿತ್ತಲ್ಲ, ಇಸ್ರಾಯೇಲರ ಮೇಲೂ ಇತ್ತೇನೋ ಎಂಬ ಪ್ರಶ್ನೆ ಇತ್ತು. ನಾನು ಹೇಳಿದ್ರೆ ಬೈಬಲನ್ನು ಓದುವಾಗ ವ್ಯಾಖ್ಯಾನಗಳನ್ನು ಕೂಡ ಗಮನಿಸಬೇಕು.
ನಾವು ಬೈಬಲ್ ಪಂಡಿತರಾಗಿದ್ರು ಕೂಡ, ಬೈಬಲ್ ವಿದ್ವಾಂಸರಾಗಿದ್ರು ಕೂಡ ಬೈಬಲ್ನ ವ್ಯಾಖ್ಯಾನವನ್ನು ಭಾಳ ಸ್ಪಷ್ಟವಾಗಿ ಗಮನಿಸಬೇಕು. ಯಾಕೆಂದರೆ ಈತನು ನೀರನ್ನು ರಕ್ತ ಮಾಡಿರುವಾಗ ಆ ನೀರು ಈಜಿಪ್ಟಿನಲ್ಲೇ ರಕ್ತವಾಗಿದೆ ಹೊರತು ಇಸ್ರಾಯೇಲರು ವಾಸ ಮಾಡತಕ್ಕಂಥ ಗೋಷೇನಿನಲ್ಲಿ ಆಗಿಲ್ಲ. ಯಾರು? ಮಾಂತ್ರಿಕರು, ಈಜಿಪ್ಟಿನ ಮಾಂತ್ರಿಕರು ಮಾಡಿರ್ತಕ್ಕಂಥ ಮಂತ್ರತಂತ್ರದಿಂದ ಮಾಡಿರ್ತಕ್ಕಂಥ ನೀರು ರಕ್ತವ ಇಸ್ರಾಯೇಲರ ಮೇಲೆ ಆಗಲಿಲ್ಲ. ಅದಕ್ಕೆ ಹೇಳಲಾಗಿದೆ, ಇಸ್ರಾಯೇಲನಿಗೆ ವಿರೋಧವಾಗಿ ಯಾವ ಶಕುನವಿಲ್ಲ, ಯಾವ ಮಾಟ ಮಂತ್ರನೂ ಇಲ್ಲ. ದೇವರ ಮಕ್ಕಳೇ, ನಿಮಗೆ ವಿರೋಧವಾಗಿ ನಂಬಿರ್ತಕ್ಕಂಥ ನಿಮಗೆ ವಿರೋಧವಾಗಿ, ಯೇಸುವನ್ನು ಅನುಸರಿಸ್ತಕ್ಕಂಥ ನಿಮಗೆ ವಿರೋಧವಾಗಿ ಈ ಲೋಕದಲ್ಲಿ ಯಾವ ದುಷ್ಟ ಶಕ್ತಿ ಮಂತ್ರ ಶಕ್ತಿ ಆಗಲಿ ಅಥವಾ ಈ ಲೋಕದ ಯಾವ ಪ್ರಭುತ್ವಗಳಾಗಲಿ ನಿಮ್ಮನ್ನು ಕಾಡಲಿಕ್ಕೆ ಆಗುವುದಿಲ್ಲ ಅನ್ನತಕ್ಕಂಥ ಸತ್ಯವು ಈ ವಿಷಯದಿಂದ ನಾವು ಗ್ರಹಿಸಬೇಕು, ಅರ್ಥ ಮಾಡಿಕೊಳ್ಳಬೇಕು. ಉಪದ್ರವ ಬಂದ ಕೂಡಲೇ ಎರಡನೇ ಉಪದ್ರವದಲ್ಲಿ ಬಹಳಷ್ಟು ಪೀಡೆ ಆತನನ್ನು ಕಾಡ್ತಾ ಇರೋದ್ರಿಂದ ಆವಾಗ ಫರೋ ಅರಸನು ಮೋಸೆಗೆ ಬಿನ್ನಹ ಮಾಡಿದನು. ಏನಂತ ಹೇಳಿಕೊಂಡು ಮೋಸೆಗೆ ಹೇಳ್ತಾ ಇದ್ದಾನೆ, ಈ ಕಪ್ಪೆಗಳ ಉಪದ್ರವವನ್ನು ನಮ್ಮಿಂದ ತೊಲಗಿ ಹೋಗುವಂತೆ ನೀನು ಪ್ರಾರ್ಥನೆ ಮಾಡು ಎಂಬುದಾಗಿ ಹೇಳ್ತಾ ಇದ್ದಾನೆ. ನನ್ನ ಪ್ರಿಯ ಸಹೋದರಿ ಸಹೋದರಿ, ಯಾಕೆ ಇಸ್ರಾಯೇಲರ ದೇವರನ್ನು ನೀತಿವಂತನಾಗಿ ಕರೆದನಂದ್ರೆ, ಅರಸನು ಒಂದು ದೊಡ್ಡ ಸಾಮ್ರಾಜ್ಯದ ಅರಸನು, ಒಂದು ಬಲಿಷ್ಠ ಸಾಮ್ರಾಜ್ಯದ ಮಹಿಮೆ ಉಳ್ಳ ಆ ಸಮಯದಲ್ಲಿ ಆತನಿಗೆ ಅಷ್ಟು ಮಹಿಮೆ ಇತ್ತು. ಅಷ್ಟು ದೊಡ್ಡ ಅರಸನಿಗೆ ತನ್ನನ್ನು ತಾನು ತಗ್ಗಿಸಿಕೊಂಡು, ಅರಸನಾಗಿರ್ತಕ್ಕಂಥವನೇ ತನ್ನನ್ನು ತಾನು ತಗ್ಗಿಸಿಕೊಂಡು ಮೋಸೆಯನ್ನು ಕಳಿಸಿ ಏನು ಹೇಳ್ತಾ ಇದ್ದಾನೆ ನೋಡ್ರಿ, ಭಾಳ ಜಾಗ್ರತೆಯಿಂದ ಕೇಳ್ಕೊತೀರಿ. ಓದ್ತೀರ ಆ ಮಾತನ್ನು. ಮೋಸೆ ಆರೋನ ಕಳಿಸಿ ಹೇಳ್ತಾನೆ, ಇಗೋ ನಮ್ಮಿಂದ ಈ ಕಪ್ಪೆಗಳು ಹೊರಟೋಗುವಂತೆ ಮಾಡು ಎಂಬುದಾಗಿ ಹೇಳಿದನು. ಯಾಕೆ ಹೇಳಿದನು? ಈ ಕಪ್ಪೆಗಳು ಕೂಡ ಯಾರನ್ನು ತುಂಬಿಕೊಂಡಿತ್ತು ಬ್ರದರ್? ಗಮನಿಸ್ತೀರಿ, ಆತನ ಪ್ರಜೆಗಳು. ಓದ್ತೀರ ಆ ಮಾತನ್ನು. 8ನೇ ಅಧ್ಯಾಯ ವಿಮೋಚನ ಕಾಂಡ 4ನೇ ವಚನದಿಂದ ನಾವು ನೋಡ್ತಾ ಇದ್ದೇವೆ. ಆತನ ಜನರಿಗೆ ಈ ಕಪ್ಪೆಗಳು ಮಾಡುವ. ಓದ್ತೀರ ಆ ಮಾತನ್ನು ನೋಡ್ರಿ. ಇದನ್ನು ಓದುವಾಗ 2ನೇ ವಚನ ಓದ್ತೀರಿ, ನಿನ್ನ ಮೇಲೆಯೂ ನಿನ್ನ ಜನರ ಮೇಲೆ ಹೊರತು ನನ್ನ ಮೇಲೆಯೂ ನನ್ನ ಜನರ ಮೇಲೆ ನನ್ನ ಪ್ರಜೆಗಳ ಮೇಲೆ ಅಲ್ಲ. ನೀನು ಇಸ್ರಾಯೇಲ್ ಜನಾಂಗವನ್ನು ದಾಸತ್ವದಿಂದ ಮುಕ್ತಗೊಳಿಸಲು, ಅವರನ್ನು ಆರಾಧಿಸಲು ನಿರಾಕರಿಸಿದ, ಅವರು ದೇವರನ್ನು ಆರಾಧಿಸೋದಕ್ಕಾಗಿ ಬಿಟ್ಟು ಕೊಡದೆ ನಿರಾಕರಿಸಿದರೆ, ಫರೋ ಅರಸನೇ, ಇಗೋ ನಾನು ನಿನ್ನ ಬೌಂಡ್ರೀಸ್ಗಳು, ಇಂಗ್ಲಿಷಲ್ಲಿ ಮೇರೆಗಳು ಅಂತಿದೆ, ಇನ್ ಯುವರ್ ಟೆರಿಟರಿ, ಐಗುಪ್ತರ ಮೇರೆಗಳ ಒಳಗೆಲ್ಲ ಕಪ್ಪೆಗಳ ದಂಡು ನದಿ ಕೊಳಗಳಿಂದ ಕೆರೆಗಳಿಂದ ಎದ್ದು ಬಂದು ನಿನ್ನ ಮೇರೆಗಳನ್ನೆಲ್ಲ ಕಾಡಿಗೆ ಕೋಣೆಗಳು, ಮಲಗುವ ಕೋಣೆಗಳು ಮತ್ತು ಎಲ್ಲ ಕೋಣೆಗಳಲ್ಲಿ ತುಂಬಿ ಬರುವಂತೆ ಬಾಧಿಸುತ್ತೇನೆ ಎಂಬುದಾಗಿ ನೀನು ಕಳಿಸದೇ ಇದ್ದರೆ ಎಂಬುದಾಗಿ ಹೇಳಿದ. ಅಂದರೆ ದೇವರು ನೀತಿವಂತನಂತ ಯಾಕೆ ಹೇಳ್ತಾ ಅಂದರೆ, ಈ ಉಪದ್ರವಗಳೆಲ್ಲ ಇಸ್ರಾಯೇಲರ ಮೇಲೆ ಬರಬೇಕಾಗಿತ್ತು. ಆದರೆ ಇಸ್ರಾಯೇಲರನ್ನು ದೇವರನ್ನು ಆರಾಧಿಸೋದಕ್ಕಾಗಿ ಅವರನ್ನು ಮುಕ್ತಗೊಳಿಸದೇ ಇರುವುದರಿಂದ, ಅವರನ್ನು ಬಿಡುಗಡೆ ಮಾಡದೇ ಇರುವುದರಿಂದ ಆ ಕೇಡು ಈಜಿಪ್ಟಿನಲ್ಲಿ. ಅದಕ್ಕಾಗಿ ನಿನಗೂ ನಿನ್ನ ಮೇರೆಗಳೆಲ್ಲ, ಅಂದರೆ ಅರ್ಥ ಏನು? ಗೋಷೆನ್ ಸೀಮೆ ಒಳಗೆಲ್ಲ, ನಿನಗೂ ನಿನ್ನ ಬೌಂಡ್ರೀಸ್ಗಳ ಒಳಗೆ ಅಲ್ಲ, ನಿನ್ನ ಬೌಂಡ್ರಿ ಹೊರಗೆ, ನನ್ನ ಬೌಂಡ್ರಿ ಒಳಗೆ ಬರೋದಿಲ್ಲ ಅಥವಾ ಬೇರೆ ದೇಶದ ಬೌಂಡ್ರಿ ಒಳಗೂ ಹೋಗುವುದಿಲ್ಲ. ಇಟ್ಸ್ ಅ ಕರೆಕ್ಟ್ ಕ್ಲಾರಿಟಿ ದ ಪಿಕ್ಚರ್ ಹಿ ಈಸ್ ಗಿವಿಂಗ್. ಕಪ್ಪೆಗಳ ಉಪದ್ರವ ಐಗುಪ್ತರು, ಈಜಿಪ್ಟಿಯನ್ಸ್ ಇರುವ ವಾಸಸ್ಥಳಗಳಲ್ಲಿಯೂ ಅವರ ಬೌಂಡ್ರೀಸ್ಗಳಲ್ಲಿ, ಅವರ ಮೇರೆಗಳಲ್ಲಿ, ಹದ್ದುಗಳಲ್ಲಿ ಮಾತ್ರ ಪ್ರವೇಶಿಸುವವು ಹೊರತು ಗೋಷೆನ್ ಸೀಮೆಯಲ್ಲಿ ಪ್ರವೇಶಿಸುವವು ಎಂಬುದಾಗಿ ಹೇಳಲಿಲ್ಲ. ಇನ್ನೊಂದು ಅನ್ಯ ರಾಷ್ಟ್ರಗಳು ಕೂಡ ಪಕ್ಕದಲ್ಲಿದೆ, ಅನ್ಯ ರಾಷ್ಟ್ರಗಳ ಮೇಲೆ ಕಪ್ಪೆ ದಂಡುಗಳು ಹೋಗ್ತದೆ ಎಂಬುದಾಗಿ ಕೂಡ ಹೇಳಿಲ್ಲ. ಜಾಗ್ರತೆಯಿಂದ ಕೇಳ್ತೀರಿ. ಯಾಕಂದರೆ ಇದನ್ನು ಗಮನಿಸಿರ್ತಕ್ಕಂಥ ಫರೋ ಅರಸನು ಹೇಳ್ತಾ ಇದ್ದಾನೆ, ಹೌದು ದೇವರು ನೀತಿವಂತನು. ಯಾಕೆ ಹೇಳ್ತಾ ಇದ್ದಾನೆ? ಈಜಿಪ್ಟಿನಲ್ಲಿರ್ತಕ್ಕಂಥ ಮಾಂತ್ರಿಕರು ಮತ್ತು ವೇದಿಕೆಯ ಮೇಲೆ ಬಂದರು. ಮತ್ತು ವೇದಿಕೆಯ ಮೇಲೆ ಬಂದು 7ನೇ ಉಪದ್ರವದ ಸಮಯದಲ್ಲಿ ಈಜಿಪ್ಟಿನಲ್ಲಿರತಕ್ಕಂಥ ಮಾಂತ್ರಿಕರು ತಮ್ಮ ಮಂತ್ರತಂತ್ರಗಳಿಂದ ಕಪ್ಪೆಗಳನ್ನು ಮಾಡಿರುವಾಗ ಏನಾಗಿದೆ ಎಂಬುದಾಗಿ ನೀವು ನೋಡಿದರೆ ಆಶ್ಚರ್ಯ ಪಡ್ತೀರಿ. 2ನೇ ಉಪದ್ರವದಲ್ಲಿ ನಾವು ನೋಡ್ತಿರುವಾಗ ಕಪ್ಪೆಗಳು ದಾಳಿ ಮಾಡಿರುವಾಗ ನೀವು ಅದನ್ನು ನೋಡಿ ಆಶ್ಚರ್ಯ ಪಡ್ತೀರಿ.
7ನೇ ವಚನ, 8ನೇ ಅಧ್ಯಾಯ ವಿಮೋಚನ ಕಾಂಡ 7ನೇ ಅಧ್ಯಾಯ. ಈಜಿಪ್ಟಿನ ಮಾಂತ್ರಿಕರು ಆದರೆ ಮಂತ್ರಗಾರರು ತಮ್ಮ ತಂತ್ರೋಪಾಯಗಳಿಂದ ಮಂತ್ರಗಾರರು ಬಹಳ ಜಾಗ್ರತೆಯಿಂದ ಗಮನಿಸಿದ್ರೆ ವ್ಯಾಕರಣ ಇದೆ ಸಿಸ್ಟರ್, ನನ್ನ ಸಹೋದರರೇ. ಈಜಿಪ್ಟಿನ ಮಂತ್ರಗಾರರು ಕಪ್ಪೆಗಳನ್ನು ಮಾಡಿ ಆ ಕಪ್ಪೆಗಳು ಇಸ್ರಾಯೇಲರ ದಾಳಿ ಮಾಡಿಸಬೇಕಾಗಿತ್ತು. ಹಲ್ಲೆಲೂಯಾ, ಅರ್ಥ ಆಯ್ತು ಈಗ? ಮಾಂತ್ರಿಕರು, ಈ ದುಷ್ಟರು, ಈ ಫರೋ ಅರಸನ ಪಕ್ಷದಲ್ಲಿರ್ತಕ್ಕಂಥ ಈಜಿಪ್ಟಿಯರ ಮಾಂತ್ರಿಕರು ಮಾಡಿರ್ತಕ್ಕಂಥ ಕಪ್ಪೆಗಳು ಗೋಷೆನ್ ಸೀಮೆ ಒಳಗೆ ಪ್ರವೇಶ ಮಾಡಿ ಇಸ್ರಾಯೇಲರನ್ನು ಪೀಡಿಸಬೇಕಾಗಿತ್ತು. ಆದರೆ ಜರುಗಿರ್ತಕ್ಕಂಥ ಏನಂದ್ರೆ ಅವು ತಿರುಗಿ ಈಜಿಪ್ಟ್ ಮೇಲೇ ಆ ದಾಳಿ ಮಾಡಿತ್ತಂತೆ. ಓದ್ರಿ ಆ ಮಾತನ್ನು, ಮತ್ತೊಂದು ಸಾರಿ ಓದ್ರಿ ಆ ಮಾತನ್ನು. ಆದರೆ ಮಂತ್ರಗಾರರು ತಮ್ಮ ಮಾಟಗಳಿಂದ ಮಾಡಿರುವ ಕಪ್ಪೆಗಳು ಹಾಗೆ ಮಾಡಿದ್ರು. ಆದರೆ ಕಪ್ಪೆಗಳೆಲ್ಲ ಏನಾಯಿತು? ಐಗುಪ್ತ ದೇಶವನ್ನು ಮೊದಲೇ ಕಪ್ಪೆಗಳು ಫರೋ ಮೋಸೆ ಆರೋಹಣನು ಹೇಳೋದಕ್ಕಾಗಿ ಮೊದಲೇ ಕಪ್ಪೆಗಳು ಅವರ ದೇಶದಲ್ಲಿ ತುಂಬಿ ನಿದ್ದೆ ಇಲ್ಲದೆ ಹಾಳಾಗ್ತಾ ಇದ್ದಾರೆ, ಸುಖ ಇಲ್ಲದೆ ಹಾಳಾಗ್ತಾ ಇದ್ದಾರೆ, ಅವರು ಬಾಧಿಸಲ್ಪಡ್ತಾ ಇದ್ದಾರೆ ಕಠಿಣವಾದ ಬಾಧೆಗಳಿಂದ. ಮತ್ತು ಈ ಮಾಂತ್ರಿಕರು ಮಾಡಿರುವ ಕಪ್ಪೆಗಳು ಮತ್ತು ಅಡ್ವಾನ್ಸ್ ಆಗಿ ಬಂದ್ಬಿಟ್ಟಿದ್ದಾರೆ. ಈ ಮಾಂತ್ರಿಕರು ಮಾಡಿರುವ ಕಪ್ಪೆಗಳು, ಇವರು ಮಾಡಿರುವ ಕಪ್ಪೆಗಳು ಕೂಡ ಅವರ ಮೇಲೇನೆ ದಾಳಿ ಮಾಡ್ತಾ ಇರ್ತಾರೆ, ಈಜಿಪ್ಟಿಯರ ಮೇಲೆ ಹೊರತು ಇಸ್ರಾಯೇಲರ ಗೋಷೆನ್ ಸೀಮೆಯ ಬೌಂಡ್ರಿ ಒಳಗೆ ಒಂದು ಕಪ್ಪೆಯನ್ನು ಪ್ರವೇಶ ಮಾಡದಂತೆ ದೇವರು ಕಾಪಾಡಿ ಇಟ್ಕೊಂಡಿರ್ತಕ್ಕಂಥ ಆ ರಕ್ಷಣೆಯ ಸುಭದ್ರತೆಯನ್ನು, ಇಸ್ರಾಯೇಲರನ್ನು ಕಾಪಾಡ್ತಕ್ಕಂಥ ಆ ರಕ್ಷಣೆಯ ಸುಭದ್ರತೆ ಒಳಗೆ ಯಾವ ಕೇಡಾಗಲಿ, ಯಾವ ಉಪದ್ರವಾಗಲಿ, ಯಾವ ಮಾರಕ ಸೋಂಕಾಗಲಿ ಪ್ರವೇಶ ಮಾಡಲಿಕ್ಕಾಗಲಿಲ್ಲ. ಅದಕ್ಕೆ ಗೋಷೆನ್ ಸೀಮೆಯಲ್ಲಿ ಇಸ್ರಾಯೇಲರು ದೇವ ಜನರು ವಾಸ ಮಾಡ್ತಿದ್ರು. ಆ ದೇವ ಜನರಿಗೆ ದೇವರು ಕೊಟ್ಟಿರ್ತಕ್ಕಂಥ ಆ ರಕ್ಷಣೆಯ ಸುಭದ್ರತೆಯನ್ನು ಕೀರ್ತನೆ 91ರಲ್ಲಿ ಉಲ್ಲೇಖಿಸಲಾಗಿದೆ. ನಿನ್ನ ಗುಡಾರದ ಸಮೀಪಕ್ಕೆ ಯಾವ ಕೇಡು ಬರಲಾರದು, ಉಪದ್ರವವು ನಿನಗೆ ಸಂಭವಿಸುವುದು ಎಂಬುದಾಗಿ ಹೇಳಲಾಗಿದೆ. ಆಮೇಲೆ ಈ 2ನೇ ಉಪದ್ರವದ ಸಮಯದಲ್ಲಿ ಆವಾಗ ಫರೋ ಅರಸನಿಗೆ ತಗ್ಗಿಸಿಕೊಂಡು ತನ್ನನ್ನು ತಾನು ಮಣ್ಣುವರೆಗೆ ತಗ್ಗಿಸಿಕೊಂಡು ಮೋಸೆ ಆರೋನರನ್ನು ಕರೆ ಕಳಿಸಿ ಹೇಳ್ತಾ ಇದ್ದಾನೆ, ನೀನು ನಿನ್ನ ದೇವರಾದ ಕರ್ತನ ಹತ್ರ ಪ್ರಾರ್ಥನೆ ಮಾಡಿ ನಮಗೆ ಈ ಕಪ್ಪೆಯ ಉಪದ್ರವದಿಂದ ನಮ್ಮನ್ನು ಮುಕ್ತಗೊಳಿಸ್ರಿ, ನಾನು ನಿಮ್ಮ ಜನರಾಗಿರ್ತಕ್ಕಂಥ ಇಸ್ರಾಯೇಲ್ ಜನಾಂಗವನ್ನು ಮುಕ್ತಗೊಳಿಸುತ್ತೇನೆ ಎಂಬುದಾಗಿ ಮಾತು ಕೊಟ್ಟನು. ಇದನ್ನು ಯಾಕೆ ಹೇಳ್ತಾ ಇದ್ದಂದ್ರೆ, ಲಕ್ಷ ಕೇಳ್ತೀರಿ, ಯಾಕೆ ಫರೋ ಅರಸನು ಇಸ್ರಾಯೇಲರ ದೇವರನ್ನು ನೀತಿವಂತನು ಎಂಬುದಾಗಿ ಉಲ್ಲೇಖಿಸಿದನು, ಘೋಷಿಸಿದನು, ಹೇಳಿಕೆ ಕೊಟ್ಟನಂದ್ರೆ, ಇಸ್ರಾಯೇಲ್ನ ಆರೋನ್ ಮತ್ತು ಮೋಸೆ ಮತ್ತು ಆರೋನರಿಗೆ ಫರೋ ಹೇಳ್ತಾ ಇದ್ದಾನೆ ಏನಂತ ತಿಳ್ಕೊಂಡು ಓದ್ತೀರಾ ಮಾತನ್ನು. ಏನಂತ ಹೇಳ್ತಾನೆ ನೋಡ್ರಿ, 8ನೇ ವಚನ, 8ನೇ ಅಧ್ಯಾಯ 8ನೇ ವಚನ ವಿಮೋಚನೆ ಕಾಣದಲ್ಲಿ ಬಹಳ ಜಾಗ್ರತೆ ಅಂತ ಕೇಳ್ತಾರೆ. ಯಾಕಂದ್ರೆ ದೇವರನ್ನು ಯಾಕೆ ಒಳ್ಳೆಯವನು ಎಂಬುದಾಗಿ ಹೇಳಿದ್ದಾನೆ. ಆಗ ಫರೋನು ಮೋಸೆ ಆರೋನರನ್ನು ಕರೆ ಕಳಿಸಿ, ನೀವು ಕರ್ತನ ಹತ್ರ ನನಗಾಗಿ ಪ್ರಾರ್ಥನೆ ಮಾಡಿಕೊಂಡು ಈ ಕಪ್ಪೆಗಳನ್ನು ನನ್ನಿಂದ ತೊಲಗಿಸು, ಈ ಉಪದ್ರವಗಳನ್ನು ನಾನು ಬಿಡಿಸೋದಾದರೆ ನಾನು ಖಂಡಿತವಾಗಿ ನಿನ್ನ ಜನರನ್ನು, ಇಸ್ರಾಯೇಲ್ ಜನಾಂಗವನ್ನು, ದೇವ ಜನರನ್ನು ಮುಕ್ತಗೊಳಿಸುತ್ತೇನೆ, ಅವ್ರು ಹೋಗಿ ಅವರ ದೇವರನ್ನು ಆರಾಧಿಸಲಿ ಎಂಬುದಾಗಿ ಅಂತೂ ಮಾತು ಕೊಟ್ಟಿದ್ದ. ಯಾಕೆ ಈತನು ನೀತಿವಂತನು ನಿಮ್ಮ ದೇವರಂತ ಹೇಳಿದನಂದ್ರೆ, ಈತನಿಗೆ ರಾಜ್ಯದ ನೀತಿ ಗೊತ್ತಿತ್ತು. ಯಾರಿಗೆ? ಈತನು ಮತಸ್ಥನಲ್ಲ. ಯಾರು? ಈಜಿಪ್ಟಿನ ಅರಸನ ಒಂದು ಮತಬುದ್ಧಿ ಉಳ್ಳವನಲ್ಲ. ಈತನಿಗೆ ರಾಜ್ಯದ ವ್ಯವಸ್ಥೆ ಗೊತ್ತಿತ್ತು, ರಾಜ್ಯದ ನೀತಿ ನಿಯಮಗಳು ಗೊತ್ತಿತ್ತು. ಯಾಕಂದ್ರೆ ಒಂದು ರಾಜ್ಯದ ಪ್ರಜೆಗಳು ಆ ಅರಸನ ಹತ್ರ ಭಿನ್ನ ಮಾಡಿಕೊಂಡ್ರೆ, ಬೇಡಿಕೊಂಡ್ರೆ ಖಂಡಿತವಾಗಿ ಅವರ ಅರಸನು ಆ ಪ್ರಜೆಗಳ ಬೇಡಿಕೆಯನ್ನು ಈಡೇರಿಸುತ್ತಾನನ್ನತಕ್ಕಂಥ ನೀತಿ ಫರೋ ಅರಸನಿಗೆ ಗೊತ್ತಿತ್ತು. ಲಕ್ಷ ಒಟ್ಟು ಕೇಳ್ತೀರಿ. ಮತ್ತೊಂದು ಆವರ್ತಿ, ಮೋಸೆ ಆರೋನರನ್ನು ಯಾಕೆ ಪ್ರಾರ್ಥನೆ ಮಾಡ್ಲಿಕ್ಕೆ ಹೇಳಿದನಂದ್ರೆ, ಮೋಸೆ ಆರೋನರು ಅವರ ದೇವರ ಪ್ರಜೆಗಳಾಗಿದ್ರು. ಅವರ ಪ್ರಜೆಗಳು ಅವರ ಅರಸನಿಗೆ ಮೊರೆ ಇಟ್ಟರೆ, ಪ್ರಾರ್ಥನೆ ಮಾಡಿದರೆ, ಅವರ ಅರಸನು ಖಂಡಿತವಾಗಿ ಅವರ ಪ್ರಾರ್ಥನೆಯನ್ನು ಕೇಳಿ ಅವರ ಪ್ರಾರ್ಥನೆಗೆ ಸದುತ್ತರವನ್ನು
ಕೊಟ್ಟು ಈಡೇರಿಸು ಅನ್ನತಕ್ಕಂಥ ಸತ್ಯ, ಆ ನೀತಿ ಅನ್ಯ ಪರವರಸನಿಗೆ ಗೊತ್ತಿತ್ತು ಹೊರತು ಇಸ್ರಾಯೇಲಿನ ಪ್ರಜೆಗಳಿಗೆ ಗೊತ್ತಿಲ್ಲಾಗಿತ್ತು. ಎಲ್ಲ ಹೇಳ್ತೀರಲ್ವಿಯ? ಮೋಶೆ ಆರೋನರಿಗೆ ಗೊತ್ತಿತ್ತು ಮತ್ತು ಅನ್ಯ ಅರಸನಾಗಿರ್ತಕ್ಕಂಥ ಪರವರಸನಿಗೆ ಗೊತ್ತಿತ್ತು ಆ ನೀತಿ. ಅದಕ್ಕಾಗಿ ಮೋಶೆ ಆರೋನರು ಕಳಿಸಿ ಹೇಳ್ತಾ ಇದ್ದಾನೆ, ಮೋಶೆ ಆರೋನರೇ, ನಮ್ಮ ದೇಶಕ್ಕಾಗಿ, ದೇವರ ಹತ್ರ, ನಿಮ್ಮ ಅರಸನ ಹತ್ರ, ನಿಮ್ಮ ಒಡೆಯನ ಹತ್ರ ಪ್ರಾರ್ಥನೆ ಮಾಡಿ ನಮಗಿರುವ ಎಲ್ಲ ಕೇಡನ್ನು ಹೋಗಲಾಡಿಸಿ ನಮ್ಮನ್ನು ಮುಕ್ತಗೊಳಿಸಿ ನಾವು ನಿಮ್ಮ ದೇಶದ, ನಿಮ್ಮ ರಾಷ್ಟ್ರದ, ನಿಮ್ಮ ಜನಾಂಗವನ್ನು ಆಗಿರತಕ್ಕಂಥ ಇಸ್ರಾಯೇಲ್ ಜನಾಂಗವನ್ನು ಬಿಡ್ತೀನಿ ಎಂಬುದಾಗಿ ಮಾತು ಕೊಟ್ಟ ಮೇಲೆ ಆ ಸಮಯದಲ್ಲಿ ನಡೆದಿರತಕ್ಕಂಥ ಒಂದು ಮಾತು ನೋಡ್ರಿ ಹೆಂಗಿದೆ. ಆಗ ಮೋಶೆ ಏನು ಹೇಳ್ತಾನೆ, ನೀನು ಹೇಳಿದ್ದಂತೆ ಆಗೋದು. ಅಂದರೆ ಮೋಶೆ ಕೇಳ್ತಾನೆ, ವಾಟ್ ಟೈಮ್ ಡೂ ಯು ವಾಂಟ್ ಯುವರ್ ಡೆಲಿವರೆನ್ಸ್ ಅಂತೇಳಿ. ದಯಮಾಡಿ ಗಮನಿಸ್ತೀರಿ ನನ್ನ ಪ್ರಿಯ ಸಹೋದರ ಸಹೋದರ, ಯುವರ್ ಗಾಡ್ ಇಸ್ ಅ ಮೋಸ್ಟ್ ಪವರ್ಫುಲ್ ಗಾಡ್ ಹೂ ಹ್ಯಾಡ್ ಬೀನ್ ಆ್ಯಂಡ್ ಆಲ್ವೇಸ್ ಹಿ ವಾಸ್, ಹಿ ಈಸ್ ಆ್ಯಂಡ್ ಹಿ ವಿಲ್ ಬಿ. ನಿನ್ನ ದೇವರಾದ ಕರ್ತನು ಎಷ್ಟು ಪರಾಕ್ರಮಶಾಲಿ, ಆದರೂ ನೀತಿವಂತನು, ನಂಬಿಕಸ್ತನು, ಪ್ರಾಮಾಣಿಕನನ್ನತಕ್ಕಂಥ ಸತ್ಯ ಏನು ಹೇಳ್ತಾ ಇದೆ ನೋಡ್ರಿ. ಮೋಶೆ ಹೇಳ್ತಾನೆ, ಪರವರ್ಸನೆ ನಿನಗೆ ಯಾವಾಗ ಈ ಕಪ್ಪೆಗಳಿಂದ ಮುಕ್ತಿ ಬೇಕು ಎಂಬುದಕ್ಕೆ ಕೇಳಿ. ಹಿ ಈಸ್ ಆಸ್ಕಿಂಗ್ ದ ಟೈಮ್. ಪರವರ್ಸನೆ ಕೇಳ್ತಾನೆ, ಯಾವಾಗ ನಿನಗೆ ಮುಕ್ತಿ ಬೇಕು ಹೇಳು. ನಾಳಿನ ಸಮಯದಲ್ಲಿ, ನಾಳೆ ಈ ಸಮಯದಲ್ಲಿ ನನ್ನ ದೇಶವನ್ನು, ನನ್ನ ಜನರನ್ನು ಕಪ್ಪೆಯಿಂದ ಮುಕ್ತಿಗೊಳಿಸಿ ಎಂಬುದಾಗಿ ಹೇಳಿರುವಾಗ, ಇಲ್ಲ ಆಗಲ್ಲ, ಯಾಕಂದರೆ ಕಪ್ಪೆಗಳು ಭಾಳ ಇದೆ, ಟ್ರ್ಯಾಕ್ಟರ್ಗಳು, ಲಾರಿಗಳೆಲ್ಲ ತರಬೇಕಾಗ್ತದೆ, ಎಲ್ಲ ನಗರ ಪಾಲಿಕೆಯಲ್ಲಿರ್ತಕ್ಕಂಥ ಎಲ್ಲ ಕರ್ಮಚಾರಿಗಳನ್ನು, ಕೆಲಸಗಾರನೆಲ್ಲ ತರಿಸಿ ಎಲ್ಲ ಖಾಲಿ ಮಾಡಬೇಕಾದ್ರೆ ಕನಿಷ್ಠ ಒಂದು 8-10 ದಿವಸ ಕೆಲಸ ಆಗ್ತದೆ, ಅದಕ್ಕೆ ಅದರಿಂದ ನಮ್ಮಿಂದ ಆಗುವುದಿಲ್ಲ ಎಂಬುದಾಗಿ ಹೇಳಲಿಲ್ಲ. ಹಲ್ಲೆಲೂಯಾ. ದೇವರ ಮಕ್ಕಳೇ, ಮೋಶೆ ಏನು ಹೇಳ್ತಾ ಇದ್ದಾನೆ ಗೊತ್ತಿದೆ? ಮೈ ಗವರ್ಮೆಂಟ್ ಕ್ಯಾನ್ ಅರೆಸ್ಟ್ ವಿತಿನ್ 1 ಡೇ. ಅದಕ್ಕೆ ಹೇಳ್ತಾನೆ, ಆ ಸಮಯಕ್ಕೆ ತಕ್ಕಂತೆ ನಿನ್ನ ಮನೆ ಕೋಣೆಗಳಿರ್ತಕ್ಕಂಥ ಎಲ್ಲ ಕಪ್ಪೆಗಳು ಸತ್ತೋಗು ಮತ್ತು ಮಿಕ್ಕಿದ ಕಪ್ಪೆಗಳೆಲ್ಲ ತಿರುಗಿ ಹೋಗು. ನಿನ್ನ ಜನರಿಗೆ ಹೇಳು, ಅವುಗಳನ್ನೆಲ್ಲ ಜಮಾ ಮಾಡಿ ಕಪ್ಪೆಗಳನ್ನು ನದಿಯಲ್ಲಿ ಹಾಕಲಿಕ್ಕೆ ಎಂಬುದಾಗಿ. ಪ್ರೈಸ್ ಲಾರ್ಡ್ ಜೀಸಸ್. ಓದ್ತೀರಾ ಮಾತನ್ನು? ಆಗ ಮೋಶೆ ಮೋಶೆ ಫರೋಹನಿಗೆ ಕೇಳ್ತಾನೆ, ಯಾವಾಗ ನಿನ್ನ ಕಪ್ಪೆಗಳಿಂದ ನಿನಗೆ ಮುಕ್ತಿ ಬೇಕಂತ ಹೇಳಿರುವಾಗ, ಆಗ ಫರೋ ಅರಸನು ಹೇಳ್ತಾನೆ 10ನೇ ವಚನದಲ್ಲಿ, ಓದ್ತೀರಿ, ಅವನು ಮೋಶೆಗೆ ನಾಳೆ ಎಂದನು. ಆಗ ಮೋಶೆಯು, ನಮ್ಮ ದೇವರಾಗಿರುವ ಕರ್ತನ ಹಾಗೆ ಈ ಲೋಕದಲ್ಲಿ ಯಾರೂ ಇಲ್ಲ ಎಂದು ನೀನು ಅರ್ಥ ಮಾಡಿಕೊಳ್ಳಬೇಕು, ನೀನು ತಿಳಿದುಕೊಳ್ಳಬೇಕೆಂದು ಇದು ನಿನ್ನ ಮಾತಿನಂತೆ ಆಗುವುದೆಂಬುದಾಗಿ ಹೇಳಿದ. ಹಿ ಈಸ್ ಟೆಲಿಂಗ್, ನಮ್ಮ ದೇವರಾದ ಕರ್ತನಂತೆ ಈ ಲೋಕದಲ್ಲಿ ಯಾರೂ ಇಲ್ಲ ಎಂಬುದಾಗಿ ನೀನು ಅರಿತುಕೊಳ್ಳುವಂತೆ, ನೀನು ಹೇಳಿದ್ದಂತೆ ನಿನ್ನ ಸಮಯಕ್ಕೆ ತಕ್ಕಂತೆ ನಿನ್ನ ದೇಶದಲ್ಲಿರುವ ಎಲ್ಲ ಕಪ್ಪೆಗಳು ಹತವಾಗುವು, ಎಲ್ಲ ಮುಕ್ತಾಯವಾಗುವು, ಅವುಗಳನ್ನು ಎಲ್ಲ ಜಮಾ ಮಾಡಿ ಅವರೇ ಹಾಕ್ಕೊಳ್ಬೇಕಾಗ್ತದೆ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವ? ಆಗ ಹೇಳಿದ್ದಂತೆ ಈತನು ಮೋಶೆ ಹೋಗಿ ದೇವರ ಹತ್ರ ಮೊರೆ ಇಟ್ಟನು. ಕರ್ತಾದಿಕರ್ತನೇ, ದೇವಾದಿ ದೇವರ ನಿನ್ನನ್ನು ಕಾಪಾಡು ಎಂಬುದಾಗಿ ಮೊರೆ ಇಡ್ತಾ ಇದ್ದಾನೆ. ಮೊರೆ ಇಡ್ತಾ ಇರುವ ಸಮಯದಲ್ಲಿ ಸರಿಯಾಗಿ ಫರೋ ಹೇಳಿದ್ದ ಸಮಯಕ್ಕೆ ಎಲ್ಲ ಕಪ್ಪೆಗಳು ಹತವಾದವು. ಅದಕ್ಕಾಗಿ ಇಲ್ಲಿ ಗ್ರಂಥ ಏನು ಹೇಳ್ತಾ ಇದೆ ನೋಡ್ರಿ, 13ನೇ ವಚನದಲ್ಲಿ, ಮೋಶೆ ಆರೋನರು ದೇವರ ಹತ್ರ ಮೊರೆ ಇಟ್ಟಾಗ 13ನೇ ವಚನದಲ್ಲಿ, ದೇವರು ಮೋಶೆ ನುಡಿದಂತೆ ಮಾಡಿದನು. ಎಲ್ಲರೂ ಹೇಳ್ತೀರ ಅಲ್ಲಲ್ವಿಯ? ಮುಂದೆ ಓದ್ತೀರಿ. ಮೋಶೆ ಹೇಳಿದ ಪ್ರಕಾರ ಕರ್ತನು ಮಾಡಿದನು. ಮನೆಗಳಲ್ಲಿಯೂ ಹಳ್ಳಗಳಲ್ಲಿಯೂ ಹೊಲಗಳಲ್ಲಿಯೂ ಇದ್ದ ಕಪ್ಪೆಗಳೆಲ್ಲ ಸತ್ತು ಹೋದವು. ಅವುಗಳನ್ನೆಲ್ಲ ರಾಶಿ ರಾಶಿಗಳಾಗಿ ಯಾರು ಕೂಡಿಸಿಟ್ರು? ಈಜಿಪ್ಟಿನ ಪ್ರಜೆಗಳು ರಾಶಿ ರಾಶಿಯಾಗಿ ಕೂಡಿಸಿಟ್ಟಿರೋದ್ರಿಂದ ದೇಶವು ದುರ್ವಾಸನೆಯಿಂದ ತುಂಬಿತ್ತು. ಆದರೆ ಫರೋನು ತನಗೆ ಉಪಶಮನವಾಯಿತು ಎಂದು ತೋರಿದಾಗ ಮತ್ತು ಹೃದಯವನ್ನು ಕಠಿಣಪಡಿಸಿಕೊಂಡ. ದೇವರ ಮಕ್ಕಳೇ, 7ನೇ ಉಪದ್ರವ ಸಮಯದಲ್ಲಿ ಯಾಕೆ ನಿಮ್ಮ ದೇವರು ನೀತಿವಂತನು ಎಂದು ಹೇಳಿಕೊಂಡನಂದ್ರೆ, 7ನೇ ಉಪದ್ರವದಲ್ಲಿ ಯಾಕೆ ನಿಮ್ಮ ದೇವರು ನೀತಿವಂತನು ಅಂತ ಹೇಳಿಕೊಂಡಂದ್ರೆ, ದೇವರು ನಿಜವಾಗಲು ನಮಗೆ ಈ ಕಪ್ಪೆಗಳ ಉಪದ್ರವವು ಬರದಂತೆ ಕಾಪಾಡಿಕೊಳ್ಳೋದಕ್ಕಾಗಿ
ಆತನು ನಮ್ಮನ್ನು ರಕ್ಷಿಸೋದಕ್ಕಾಗಿ, ತನ್ನ ಪ್ರಜೆಗಳನ್ನು ರಕ್ಷಿಸೋದಕ್ಕಾಗಿ ನಮಗೆ ಸುದ್ದಿಯನ್ನು, ನಮಗೆ ವಾರ್ತೆಯನ್ನು, ಶುಭವಾರ್ತೆಯನ್ನು ಕಳಿಸಿದರು. ಅಪಾರ್ಥವನ್ನು ಮಾಡಿಕೊಂಡು ನಾವು ಇಸ್ರಾಯೇಲರನ್ನು ಬಿಟ್ಟು ಬಿಡದೆ ದೌರ್ಜನ್ಯದಿಂದ ಅವರಿಗೆ ಕೇಡು ಮಾಡಿರುವುದರಿಂದ ನಮಗೆ ಈ ಕೇಡು ಬಂದಿದೆ ಹೊರತು ನಾವು ದೇವರ ಮೇಲೆ ಕೆಟ್ಟದೆಂಬುದಾಗಿ ಅವರು ಆರೋಪಿಸ್ತಾ ಇಲ್ಲ. ಯಾರು? ಇಸ್ರಾಯೇಲರ ದೇವರಾಗಿರ್ತಕ್ಕಂಥ ಎಲ್ಶಡಾಯಾದ ದೇವರು, ಯೆಹೋವನಾದ ದೇವರನ್ನು ಪ್ರಾಮಾಣಿಕನು, ನೀತಿವಂತನೆಂಬುದಾಗಿ ಯಾಕೆ ಹೇಳ್ತಾ ಇದ್ದಂದರೆ, ನಮ್ಮ ಅಹಂಕಾರದಿಂದ, ನಮ್ಮ ಪಾಪದಿಂದ, ನಮ್ಮ ನಂಬಿಕೆ ದ್ರೋಹದಿಂದ ನಮಗೆ ಕೇಡು ಬಂದಿತ್ತೇ ಹೊರತು ನಿಮ್ಮ ದೇವರ ಹತ್ರ ಹೋಗಿ ನಮಗಾಗಿ ಬಿನ್ನಹ ಮಾಡ್ರಿ ಎಂಬುದಾಗಿ ಹೇಳಿದ. ಯಾಕೆಂದರೆ ಆ ಕಪ್ಪೆಗಳ ಉಪದ್ರವ ಹೋಗಲು ಅವರ ಅರಸನ ಪ್ರಜೆಗಳು ಪ್ರಾರ್ಥನೆ ಮಾಡಿದರೆ ಅವರ ಅರಸನು ಖಂಡಿತವಾಗಿ ಅವರ ಪ್ರಾರ್ಥನೆಯನ್ನು ಈಡೇರಿಸುತ್ತಾನೆ, ಉತ್ತರ ಕೊಡ್ತಾನೆ ಅನ್ನತಕ್ಕಂಥ ಈ ನೀತಿ ಫರೋ ಅರಸನಿಗೆ ಗೊತ್ತಿತ್ತು. ಆದರೆ ಇಸ್ರಾಯೇಲರ ಪ್ರಜೆಗಳಿಗೆ ಗೊತ್ತಿಲ್ಲ. ಮೋಶೆ ಆರೋನರಿಗೆ ಗೊತ್ತಿತ್ತು. ಏನು ತಿಳ್ಕೊಂಡು, ನಮ್ಮ ದೇವರು ನಮ್ಮ ಪ್ರಾರ್ಥನೆ ಕೇಳಿ ಖಂಡಿತವಾಗಿ ಉತ್ತರ ಕೊಡ್ತಾನೆ ಅಂತೇಳಿ. ಆದರೆ ಫರೋ ಅರಸನಿಗೆ ಗೊತ್ತಿರತಕ್ಕಂಥ ಈ ರಾಜ್ಯದ ನೀತಿ ಇಸ್ರಾಯೇಲ್ ಪ್ರಜೆಗಳಿಗೆ ಗೊತ್ತಿಲ್ಲ. ಅದೇ ರೀತಿಯಿಂದ ಇವತ್ತಿಗೂ ಕ್ರೈಸ್ತರು ಅರ್ಥ ಮಾಡ್ಕೊಳ್ತಾ ಇಲ್ಲ. ತಮಗೆ ಬಂದಿರತಕ್ಕಂಥ ಕೇಡು, ತಮಗೆ ಬಂದಿರತಕ್ಕಂಥ ಉಪದ್ರವಗಳು, ತಮಗೆ ಬಂದಿರತಕ್ಕಂಥ ಅನಿಷ್ಟಗಳು ದೇವಜನರು ಭಕ್ತರು ಅರ್ಥ ಮಾಡ್ಕೊಳ್ತಿಲ್ಲ. ಅದಕ್ಕೆ ಕಾರಣ ನಮ್ಮ ಪಾಪಗಳೇ. ನಮ್ಮ ಮೇಲೆ ಬಂದಿರತಕ್ಕಂಥ ಕೇಡು, ನಮ್ಮ ಮೇಲೆ ಬಂದಿರತಕ್ಕಂಥ ಉಪದ್ರವಗಳು, ಅದಕ್ಕೆ ಕಾರಣ ನಮ್ಮ ಪಾಪಗಳು, ನಮ್ಮ ದ್ರೋಹಗಳು, ನಮ್ಮ ದುಷ್ಟತನವು ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ತಿಲ್ಲ. ಆದರೆ ಫರೋ ಅರಸನು ತನ್ನ ಪಾಪವನ್ನು, ತನ್ನ ದ್ರೋಹವನ್ನು ಮೋಶೆ ಆರೋನರ ಹತ್ರ 7ನೇ ಉಪದ್ರವ ಸಮಯದಲ್ಲಿ ಒಪ್ಪಿಕೊಳ್ತಾ ಇದ್ದಾರೆ. ಹೇಳ್ತಾ ಇದ್ದಾರೆ, ನಿಮ್ಮ ದೇವರು ನೀತಿವಂತನು, ಪ್ರಾಮಾಣಿಕನು ಎಂಬುದಾಗಿ. ತದನಂತರ 3ನೇ ಉಪದ್ರವವು ಅವರ ದೇಶದ ಮೇಲೆ ಮತ್ತು ತಿರುಗಿ ಮೋಶೆ ಆರೋನರು ಯಾಕೆ ನೀತಿವಂತನು ಎಂದು ಹೇಳ್ತಾ ಇದ್ದಾನೆ ಅಂದರೆ, ಮೋಶೆ ಆರೋನರು ಮತ್ತೊಂದು ಆವರ್ತಿ ಫರೋವನ ಸಮ್ಮುಖದಲ್ಲಿ ಹೋಗಿ ಆತನನ್ನು ಎಚ್ಚರಿಸಿದ್ರು. ಈಗೋ ಮಾತು ಕೊಟ್ಟಿದ್ದನ್ನು ತಪ್ಪಿಬಿಟ್ಟಿದೆ ಎಂಬುದಾಗಿ ಹೇಳಿಕೊಂಡು ತಿರುಗಿ ಈಜಿಪ್ಟಿನ ಎಲ್ಲ ಪಾಳೆಯಗಳಲ್ಲಿ, ಈಜಿಪ್ಟಿನ ಎಲ್ಲ ವಾಸಸ್ಥಾನಗಳಲ್ಲಿ ಹೇನುಗಳಾಗುವಂತೆ ದೇವರು ಹೇಳ್ತಾನೆ, ನೀನು ಹೋಗಿ ನಿನ್ನ ಕೋಲನ್ನು ತೆಗೆದುಕೊಂಡು ಆ ಧೂಳಿನ ಮೇಲೆ ಹೊಡಿ. ಆ ಧೂಳಿನ ಮೇಲೆ ಹೊಡೆಯುವಾಗ ಈಜಿಪ್ಟಿನ ಧೂಳಿನ ಮೇಲೆ ಹೊಡಿ. ಈಜಿಪ್ಟಿನಲ್ಲಿರ್ತಕ್ಕಂಥ ಎಲ್ಲ ಜನರ ಮೇಲೆ, ಇಸ್ರಾಯೇಲರ ಮೇಲೆಲ್ಲ, ಈಜಿಪ್ಟ್ ಮೇಲೆ ಇರ್ತಕ್ಕಂಥ ಎಲ್ಲ ಜನರ ಮೇಲೆ ಹೇನುಗಳ ಉಪದ್ರವವು ಬಹು ಭಯಂಕರವಾಗಿ ಕಾಡುವುದೆಂಬುದಾಗಿ ಹೇಳಿದ ಕೂಡಲೇ ಮೋಶೆ ಸ್ಪಷ್ಟವಾಗಿ ಹೋಗಿ ಗೋಷೆನ್ ಸೀಮೆಯಲ್ಲೆಲ್ಲ ಈಜಿಪ್ಟಿನ ಸೀಮೆಗಳೊಳಗೆ, ಈಜಿಪ್ಟಿಯರು ವಾಸ ಮಾಡ್ತಿರ್ತಕ್ಕಂಥ ಸೀಮೆಗಳೊಳಗೆ ಆತನು ಕೋಲನ್ನು ಚಾಚಿ ಹೊಡೆದ ಕೂಡಲೇ ಈಜಿಪ್ಟಿನಲ್ಲಿರ್ತಕ್ಕಂಥ ಧೂಳಿನ ಪ್ರಕಾರವಾಗಿ ಈಜಿಪ್ಟಿನಲ್ಲಿರ್ತಕ್ಕಂಥ ಎಲ್ಲ ದೇಶದಲ್ಲಿ, ಅವರ ಜನಾಂಗಗಳ ಮಧ್ಯದಲ್ಲಿ ಹೇನುಗಳ ಉಪದ್ರವವು ಆರಂಭವಾಯಿತು. 8ನೇ ಅಧ್ಯಾಯ 17ನೇ ವಚನ. ಆರೋನು ಕೋಲನ್ನು ಕೈಯಲ್ಲಿ ಹಿಡಿದು ಆಗ ಮೋಶೆ ಆರೋಹಣನಿಗೆ ಹೇಳಿದನು, ಇದನ್ನು ಹೊಡಿ ನೀನು, ಆವಾಗ ಎಲ್ಲ ಹೇನುಗಳಾಗುವುದೇನು. ಯಾಕಂದರೆ ಮೋಶೆ ತನ್ನ ನುಡಿಯ ಮೂಲಕವಾಗಿ ಆಗ್ತಾ ಇದೆ ಅನ್ನತಕ್ಕಂಥ ಸತ್ತು ಉಪದ್ರವ ಆಗಿತ್ತು ಆ ಸಮಯದಲ್ಲಿ. ಆಗ ಮಾಂತ್ರಿಕರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನಂತ ಹೇಳ್ಕೊಂಡು, ಇದನ್ನೆಲ್ಲ ಮಾಡಿ ಆತನು ಗಟ್ಟಿ ಮಾಡಿಕೊಂಡು, ಹೃದಯವನ್ನು ಗಟ್ಟಿ ಮಾಡಿಕೊಂಡಿರುವಾಗ ಮಾಂತ್ರಿಕರು ಹೇಳ್ತಾ ಇದ್ದಾರೆ, ಅರಸನೇ ನಮ್ಮಿಂದ ಥ್ಯಾಂಕ್ ಯು ಜೀಸಸ್, ಹಲ್ಲೆಲೂಯಾ. ಅದಕ್ಕಾಗಿ ನಾವು ಗಮನಿಸ್ತಾ ಇದ್ದೇವೆ, ಭಾಳ ಸ್ಪಷ್ಟವಾಗಿ ಇರತಕ್ಕಂಥ ಸತ್ಯಗಳನ್ನು ಭಾಳ ಜಾಗೃತಿಯಿಂದ ಗಮನಿಸ್ತಾ ಇದ್ದೇವೆ. ಅದೇನಂತ ಹೇಳ್ಕೊಂಡ್ರೆ ಜಾಗೃತಿಯಿಂದ ಕೇಳ್ತೀರಿ. ಒಂದು ಏನಾಗಲಿ ಗೋಷೆನ್ ಸೀಮೆ ಒಳಗೆ ಪ್ರವೇಶ ಮಾಡಿ. ಅದಕ್ಕಾಗಿ ಹೇಳ್ತಾ ಇದ್ದಾನೆ ಇಲ್ಲಿ, ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಏನಂತ ಹೇಳ್ಕೊಂಡು, ಈಗೋ ದೇವ್ರು ಹೇಳ್ತಾ ಇದ್ದಾರೆ, ಈ ಸಮಯದಲ್ಲಿ ಇಸ್ರಾಯೇಲರ ಸೀಮೆ ಒಳಗೆ ಒಂದು ಹುಳ ಹುಪ್ಪಡಿ ಆಗಲಿ, ಒಂದು ಏನಾಗಲಿ ಪ್ರವೇಶ ಮಾಡಲಿಕ್ಕಾಗಿಲ್ಲ. ಆದರೆ ಮಾಂತ್ರಿಕರು ಏನು ಹೇಳಿಕೆ ಕೊಟ್ಟಿದ್ದಾರೆ ಅಂದರೆ 10ನೇ ವಚನ ಓದ್ತಿರಿ. ವಿಮೋಚನ ಕಾಂಡ 8ನೇ ಅಧ್ಯಾಯ 10ನೇ ವಚನ. 3ನೇ ಉಪದ್ರವ ಸಂಭವಿಸಿದಾಗ ಈಜಿಪ್ಟಿನ ಮಾಂತ್ರಿಕರು ಏನು ಹೇಳಿಕೆ ಕೊಡ್ತಾ ಇದ್ದಾರೆ ಅಂದರೆ ಓದ್ತಿರಿ. 8:19. ಆಗ ಮಾಂತ್ರಿಕರು ಫರೋ ಅರಸನಿಗೆ
ಇದು ದೇವರ ಬೆರಳಿನಿಂದ ಅವರ ದೇವರ ಬೆರಳಿನಿಂದ ಆಗತಕ್ಕಂಥ ಕಾರ್ಯವಾಗಿದೆ, ನಮಗೆ ಸಾಧ್ಯವಿಲ್ಲ ಎಂಬುದಾಗಿ ಹೇಳಿದರು. ಅಂದರೆ ಅರ್ಥ ಏನು? ಕತ್ತಲ ಲೋಕವು ಶರಣಾಗತರಾದರು. ಕತ್ತಲ ಲೋಕ, ದುಷ್ಟ ಲೋಕ, ಮಾಂತ್ರಿಕ ಲೋಕ ಕೂಡ ಇಸ್ರಾಯೇಲನಿಗೆ ವಿರೋಧವಾಗಿ ಯಾವ ಶಕನವಿಲ್ಲ, ಯಾವ ಮಾಠವಿಲ್ಲ ಎಂಬುದಾಗಿ ಹೇಳಲಾಗಿದೆ. ಆವಾಗ ಮಾಂತ್ರಿಕರು ಹೇಳ್ತಾ ಇದ್ದಾರೆ, ಅವರ ದೇವರು ಎಲ್ ಶಡಾಯ್ ಸರ್ವಶಕ್ತನಾದ ಅವರ ಒಡೆಯನು, ಅವರ ಅರಸನು ಬೆರಳಿಂದ ಅವರ ಜನರನ್ನು ಕಾಪಾಡಿಕೊಳ್ತಾ ಇದ್ದಾನೆ, ನಮ್ಮ ಜನರ ಮೇಲೆ ಬಾಧೆ ಬಂದಿದೆ ಎಂಬುದಾಗಿ ಹೇಳಿದೆ. ಅಂದರೆ ಅರ್ಥ ಏನು? ಈ 10 ಉಪದ್ರವಗಳಲ್ಲಿ ಮೊದಲು 3 ಉಪದ್ರವಗಳು ಕೂಡ ಈಜಿಪ್ಟಿನ ಮೇಲೆ ಬಂದಿತ್ತು ಹೊರತು ಇಸ್ರಾಯೇಲರ ಮೇಲೆ ಅಲ್ಲ ಅನ್ನತಕ್ಕಂಥ ಸತ್ಯವು ಈಜಿಪ್ಟಿನ ಪರೋ ಗಮನಿಸಿ ಅರ್ಥ ಮಾಡಿಕೊಂಡು 7ನೇ ಉಪದ್ರವಕ್ಕೆ ಹೇಳ್ತಾರೆ, ನಿಮ್ಮ ದೇವರು ನೀತಿವಂತನು, ನಂಬಿಕಸ್ಥನು, ಪ್ರಾಮಾಣಿಕನು. ಯಾಕಂದರೆ ನಿಮ್ಮ ಪ್ರಾರ್ಥನೆಯನ್ನು ಕೇಳಿ ನನ್ನ ರೋಗಗಳನ್ನು, ನನ್ನ ದೇಶದ ಮೇಲಿರುವ ರೋಗಗಳನ್ನು ಹೋಗಲಾಡಿಸಿದನು. ನಮ್ಮ ದೇಶದಲ್ಲಿರ್ತಕ್ಕಂಥ ಉಪದ್ರವಗಳನ್ನು ದೇವರು ತೊಲಗಿಸಿದನು. ನಿಮ್ಮ ಪ್ರಾರ್ಥನೆ, ನಿಮ್ಮ ದೇವಜನರ ಮೋಸೆಯ ಪ್ರಾರ್ಥನೆಯನ್ನು ಕೇಳಿ ನಿಮ್ಮ ಅರಸನು ಖಂಡಿತವಾಗಿ ಈಡೇರಿಸ್ತಾನ ಸತ್ಯ ನನಗೆ ಗೊತ್ತಾಯಿತು. ಆದ ಕಾರಣ ನಾನು ಪಾಪಿಯಾದ ರಾಜನು, ನಾನು ಪ್ರಾರ್ಥನೆ ಮಾಡಿ ಸ್ತೋತ್ರ ಕರ್ತನೆ. ಅದಕ್ಕಾಗಿ ಪರವರ್ಸನೆ ಹೇಳ್ತಾ ಇದ್ದಾನೆ, ನಿಮ್ಮ ದೇವರು ನೀತಿವಂತನು, ನಾನು ನನ್ನ ಪ್ರಜೆಗಳು ದುಷ್ಟರಾಗಿದೆ ಎಂಬುದಾಗಿ. ಯಾಕಂದರೆ ನಿಮ್ಮ ಮೇಲೆ ಬರಬೇಕಾಗಿರುವ ಕೇಡು, ನಿಮ್ಮ ಮೇಲೆ ಬರಬೇಕಾಗಿರುವ ವ್ಯಾಧಿಗಳು, ನಿಮ್ಮ ಮೇಲೆ ಬರಬೇಕಾಗಿರುವ ಆ ಖಡ್ಗದ ತೀರ್ಪು ಅದು ಏನಂದರೆ, ನಾವು ಅಪರಾಧಿಗಳು, ದ್ರೋಹಿಗಳು, ದುಷ್ಟರು ಆಗಿರೋದ್ರಿಂದ ನಮ್ಮ ಮೇಲೆ ಕೆಡ ಬಂದಿದೆ. ಅದಕ್ಕಾಗಿ ನಿಮ್ಮ ದೇವರು ನೀತಿವಂತನು, ನಂಬಿಕಸ್ಥನು, ಪ್ರಾಮಾಣಿಕನು ಎಂಬುದಾಗಿ 9ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಆ 7ನೇ ಉಪದ್ರವ ಸಮಯದಲ್ಲಿ 9ನೇ ಅಧ್ಯಾಯದಲ್ಲಿ 27ನೇ ವಚನದಲ್ಲಿ ನಾವು ಕಾಣ್ತೇವೆ ಆ ಮಾತನ್ನು. 9ನೇ ಅಧ್ಯಾಯ 27ನೇ ವಚನದಲ್ಲಿ ಮೋಸೆ ಆರೋನರನ್ನು ಕರೆಕಳಿಸಿ ಹೇಳ್ತಾ ಇದ್ದಾನೆ, ಈ ಸಾರಿ ನಾನು ಪಾಪ ಮಾಡಿದ್ದೇನೆ, ನಾನು ನಂಬಿಕ ದ್ರೋಹದ ಕೆಲಸ ಹೊಂದುತ್ತೇನೆ. ಥ್ಯಾಂಕ್ ಯು ಜೀಸಸ್. ಕಣ್ಣನ್ನು ಮುಚ್ಚೋಣ, ಪ್ರಾರ್ಥಿಸೋಣ. ಅದಕ್ಕಾಗಿ ಪರವರ್ಸನು ಹೇಳ್ತಾ ಇದ್ದಾನೆ, ನನಗಾಗಿ ಪ್ರಾರ್ಥನೆ ಮಾಡು. ಯಾಕಂದರೆ ನಿಮ್ಮ ದೇವರು ನೀತಿವಂತನು, ಪ್ರಾಮಾಣಿಕನು, ನಂಬಿಕಸ್ಥನು. ತನ್ನ ಪ್ರಜೆಗಳು ಪ್ರಾರ್ಥನೆ ಮಾಡೋದ್ರಿಂದ ನನ್ನ ಕೇಡನ್ನು ಹೋಗಲಾಡಿಸಿರುವ ನೀತಿವಂತನಾದ ದೇವರೆಂಬುದಾಗಿ, ಇಸ್ರಾಯೇಲರ ದೇವರು ನೀತಿವಂತನೆಂಬುದಾಗಿ, ನಂಬಿಕಸ್ಥನು, ಪ್ರಾಮಾಣಿಕನು, ಒಳ್ಳೆಯವನೆಂಬುದಾಗಿ ಪರವರ್ಸನೆ ಹೇಳ್ತಾ ಇದ್ದಾನೆ. ಆದರೆ ಮೋಸೆ ಆರೋನನಿಗೆ ಗೊತ್ತಿದೆ ಅವರ ದೇವರು ನೀತಿವಂತನಂತೆ, ಆದರೆ ಇಸ್ರಾಯೇಲಿನ ಪ್ರಜೆಗಳಿಗೆ ಗೊತ್ತಿಲ್ಲ ಅವರ ದೇವರ ಎಷ್ಟು ನೀತಿವಂತನು, ನಂಬಿಕಸ್ಥನು, ಅವರ ದೇವರ ರಾಜ್ಯದಲ್ಲಿ ಯಾವ ಅನ್ಯಾಯ ನಡೆದಿಲ್ಲ ಎಂಬುದಾಗಿ ಪರವರ್ಸನ ಕಂಡುಹಿಡಿದುಕೊಂಡನೆ. ಆತನ ರಾಜ್ಯವು, ಆತನ ನೀತಿಯು ನಿಜವಾಗಲೂ ಭಿನ್ನತೆ ಇಲ್ಲದು, ಭೇದ ಭಾವ ಇಲ್ಲದು, ಪ್ರಾಮಾಣಿಕವಾದದ್ದು ಎಂಬುದಾಗಿ ತಿಳಿದುಕೊಂಡು ಹೇಳ್ತಾ ಇದ್ದಾನೆ, ನಿಮ್ಮ ದೇವರು, ನಿಮ್ಮ ಒಡೆಯನು ನೀತಿವಂತನು, ಪ್ರಾಮಾಣಿಕನು, ನಂಬಿಕಸ್ಥನು, ಒಳ್ಳೆಯವನೆಂಬುದಾಗಿ ಹೇಳಿಕೊಂಡಿದ್ದಾನೆ. ಅದಕ್ಕಾಗಿ ನನ್ನ ಪ್ರಿಯ ಸೋದರಿ ಎಲ್ಲ ದೇವ ಜನರಿಗೆ ಅರ್ಥ ಮಾಡಿಕೊಳ್ಳತಕ್ಕಂಥ ಸಂಗತಿ ಏನಂದರೆ, ನಮ್ಮ ಪಾಪಗಳಿಂದ, ನಮ್ಮ ಕೇಡುಗಳಿಂದ, ನಮ್ಮ ದ್ರೋಹಗಳಿಂದ, ನಮ್ಮ ಅಪರಾಧಗಳಿಂದ ನಮಗೇನಾದರೂ ಕೇಡಾಗಿರೋದಾದರೆ ಪಾಪಗಳನ್ನು ಒಪ್ಪಿಕೊಳ್ಳೋಣ, ಕ್ಷಮೆ ಬೇಡಿಕೊಳ್ಳೋಣ. ಇವತ್ತೇ ಹಿಂದೆ ನಿಮ್ಮ ಎಲ್ಲರ ಸಮಸ್ಯೆಗಳು, ಬಾಧೆಗಳು, ಸಂಕಷ್ಟಗಳು, ವೇದನೆಗಳು ದೇವರು ಹೋಗಲಾಡಿಸ್ತಾನೆ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಕಾಯ್ದು ಕಾಪಾಡಿ ನಮ್ಮನ್ನು ಪ್ರಾರ್ಥನೆಗೆ ಪ್ರೇರೇಪಿಸಿರ್ತಕ್ಕಂಥ ರಾಜ, ಅನ್ಯ ದೇಶದ ಅರಸನಿಗೆ ಗೊತ್ತಿದೆ ಇಸ್ರಾಯೇಲರ ದೇವರು ಅವರ ಪ್ರಜೆಗಳ ಪ್ರಾರ್ಥನೆಯನ್ನು ಲಾಲಿಸಿ ಖಂಡಿತವಾಗಿ ಅದಕ್ಕೆ ಉತ್ತರವನ್ನು ಕೊಟ್ಟು ಅವರ ಸಮಸ್ಯೆಗಳನ್ನು ಈಡೇರಿಸ್ತಾನನ್ನತಕ್ಕಂಥ ಅನ್ಯ ದೇಶದ ಅರಸನಿಗೆ ಗೊತ್ತಿತ್ತು ಇಸ್ರಾಯೇಲರ ದೇವರ ನೀತಿವಂತನು, ಪ್ರಾಮಾಣಿಕಂಬುದಾಗಿ. ಅದಕ್ಕಾಗಿ ರಾಜ, ನಾವೆಲ್ಲರೂ ಯೇಸುವಿನ ನಾಮದಲ್ಲಿ ಕರ್ತನೆ, ನಮ್ಮ ದೇಶದಲ್ಲಿ ಆಗಿರತಕ್ಕಂಥ ಎಲ್ಲ ಉಪದ್ರವಗಳು, ರೋಗಗಳು, ವ್ಯಾಧಿಗಳು, ಸಮಸ್ಯೆಗಳಿಗಾಗಿ, ಈಜಿಪ್ಟ್ಗಾಗಿ ಹೇಗೆ ಮೋಸೆ ಆರೋನರು ಪ್ರಾರ್ಥನೆ ಮಾಡಿದರು, ಅದೇ ರೀತಿಯಲ್ಲಿ ಕರ್ತನೆ ಈ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ಕ್ರೈಸ್ತವರು ಕಣ್ಣೀರಿನಿಂದ, ದುಃಖದಿಂದ, ಮೊಣಕಾಲಿನಿಂದ, ನಂಬಿಕೆ ವಿಶ್ವಾಸದಿಂದ ನೀನು ನಮ್ಮ ಪ್ರಾರ್ಥನೆಯಲ್ಲಿ ಆಲಿಸುತ್ತೆ ಅನ್ನತಕ್ಕಂಥ ನಂಬಿಕೆಯಿಂದ ಇವತ್ತು ಕೇಳಿರ್ತಕ್ಕಂಥ ವಾಕ್ಯದಿಂದ ನಮ್ಮಲ್ಲಿ ಇನ್ನೂ ನಂಬಿಕೆ ಬಲಗೊಂಡಿದೆ ರಾಜ. ನಮ್ಮ ದೇಶದಲ್ಲಿ ಆರೋಗ್ಯವನ್ನು ದಯಪಾಲಿಸು, ನಮ್ಮ ದೇಶದ ಎಲ್ಲ ಕೇಡು ಉಪದ್ರವಗಳನ್ನು ಬೇಗನೆ ಹೋಗಲಾಡಿಸು, ನಮಗೆ ಸಮಾಧಾನವನ್ನು ಅನುಗ್ರಹಿಸು. ನಮ್ಮ ದೇಶದಲ್ಲಿ ಕರ್ತನೆ ಆರೋಗ್ಯವನ್ನು ದಯಪಾಲಿಸು, ಆರ್ಥಿಕ ಸ್ಥಿತಿಯಲ್ಲಿ ಆರೋಗ್ಯವನ್ನು ದಯಪಾಲಿಸು, ರಾಜಕೀಯ ಸ್ಥಿತಿ ವ್ಯವಸ್ಥೆಗಳಲ್ಲಿ ಆರೋಗ್ಯವನ್ನು ದಯಪಾಲಿಸು, ಎಲ್ಲ ಭ್ರಷ್ಟತೆಯನ್ನು ಹೋಗಲಾಡಿಸಿ ಕರ್ತನೆ ರಾಜ, ರೋಗ ವ್ಯಾಧಿಗಳನ್ನು ಹೋಗಲಾಡಿಸಿ ಕರ್ತನೆ, ಉಪದ್ರವಗಳನ್ನು ಹೋಗಲಾಡಿಸಿ ಕರ್ತನೆ. ನಮ್ಮ ದೇಶವು ಕರ್ತನೆ ಸಮಾಧಾನ, ಶಾಂತಿ, ನೆಮ್ಮದಿ, ತೃಪ್ತಿ, ಆರೋಗ್ಯಗಳಲ್ಲಿ ಎಂಬುದಾಗಿ